ಎಲ್ಲರಿಗೂ ನಮಸ್ಕಾರ. ಡು ಯು ವಾಂಟ್ ಐ ಶುಡ್ ಸ್ಪೀಕ್ ಇನ್ ಇಂಗ್ಲೀಷ್ ಆರ್ ಇನ್ ಕನ್ನಡ? ಇದರ ಫೈನ್, ಏನು ತೊಂದರೆ ಏನಿಲ್ಲ. ಬೇರೆ ಪ್ರದೇಶಗಳಿಂದ ಬಂದವ್ರಿಗೆ ಸ್ವಲ್ಪವಾದರೂ ಅರ್ಥ ಆಗುತ್ತೆ. ಮಧ್ಯದಲ್ಲಿ ಒಂದೆರಡು ಇಂಗ್ಲೀಷ್ ಆದರೂ ಹೇಳ್ತೀನಿ. ನನಗೆ ಕನ್ನಡದಲ್ಲಿ ಮಾತಾಡಲಿಕ್ಕೆ ಯಾವತ್ತೂ ಸಂತೋಷನೇ. ಆರೋರುಡಿಟ್ಟಡಂ ಮನೋದನ್ನ ಮನಂ ಬನವಾಸಿ ದೇಶವಂ ಮರಿದುಂಬಿಯಾಗಿ ಮೇಣ್ ಕೋಗಿಲಿಗೆ ಆಗಿ ಪುಟ್ಟುಪುದು ಬನವಾಸಿ ದೇಶದೋಳು ಅಂದಾಗೆ ಯಾವ ಕಾಲಕ್ಕೂ ಕನ್ನಡವೇ ನನಗೆ ಶ್ರೇಷ್ಠ. ಒಂದು ನಾನು ಮುಖ್ಯವಾಗಿ ನೀವು ಡ್ರಾಮಾ ನೋಡಿ ನಂಗೆ ಭಾಳ ಸಂತೋಷ ಆಯಿತು. ನನ್ನ ಸಹಪಾಠಿಗಳಾದರು ಎಲ್ಲರಿಗೂ ಮುಂದಡ್ಕೋತಾರೆ. ರಮೇಶ್ ಲೋಡಯ್ಯ, ರಮೇಶ್ ಜಂಗಲ್ಲು, ಇನ್ನು ಕೆಲವರು ದಿವಂಗತರಾಗಿ ಹೋಗ್ಯಾರ. ಇವ್ರಾಗ ಇವ್ರು ಯಾರ್ಯಾರು ಎಷ್ಟೆಷ್ಟು ಕಾಡಿಸಿದ್ರು ಅವ್ರಿಗೆ ನೆನಪಾಗಬೇಕು. ಆದರೆ ಇವ್ರು ನಿಜವಾಗಿ ಕಾಡಿಸಿದವ್ರು ಇವರೆಲ್ಲ. ನನಗೆ ಕಾಡಿಸಿದವ್ರು ಯಾರು ಹೇಳ್ತೀನಿ ಹೆಸರು ಐತೆ, ಅವ್ರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ರಾಜ್ ಭಟಾರ ಅಂತ ಒಬ್ಬನ ಹುಡುಗ ಇದ್ದ. ಫೈನಲಿ ರಾಜ್ ಭಟಾರ ಅನ್ನೋರು ಭಾಳ ಕಾಡಿಸ್ತಿದ್ದ. ಅದು ನೋಡಿದಾಗ ಬಹಳ ಸಂತೋಷ ಅನಿಸಿ, ನಿಜವಾಗಿ ನಾನು ಆ ಥರ ಇದ್ದೇನೋ, ಆ ಥರ ಒಂದು ನೆನಪಾಗಿ ಹೌದಾ ಸುಳ್ಳ ಅನ್ನಿಸ್ಬಿಟ್ಟಿದೆ ಈಗ ನನಗೆ. ನಾನು ಇವತ್ತು ಹೌ ಟು ಬೀಟ್ ಬಾಯ್ಸ್ ಅಂದರೆ ಅದು ಒಂದು ಕಮರ್ಷಿಯಲ್ ಹೆಸರು. ಆ್ಯಕ್ಚುಲಿ ಈ ಲೇಖನವನ್ನು ನಾನು ಬರೆದದ್ದು 100th ಇಯರ್ ಆಫ್ ದಿ KLE ಒಳಗೆ. KLEಯ ಒಂದು ಅಂಗಸಂಸ್ಥೆಯಾದ VVB ಕಾಲೇಜಿನ ಬಗ್ಗೆ ನಾನು ಬರೆದಿರೋದು ಅದನ್ನು. ಆಮೇಲೆ ಅದನ್ನು ನಾನು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಒಟ್ಟಿಗೆ ನಾನೇ ಬರೆದೆ. ಅದನ್ನು ಈ 3000 ಸ್ಟಿಚಸ್ ಅನ್ನೋ ಒಂದು ಪುಸ್ತಕದಲ್ಲಿ ಅದು ಹಾಕಿದಾಗ ಅದಕ್ಕೆ ಮೈ BVB ಅಂತ ನಾವು ಕೊಟ್ಟಿರೋ ಟಾಪಿಕ್ ಆ್ಯಕ್ಚುಲಿ. ಆದರೆ ಕಮರ್ಷಿಯಲಿ ಅವ್ರು ಹೇಳಿದ್ರಿಲ್ಲ, ಹೌ ಟು ಬೀಟ್ ಬಾಯ್ಸ್ ನಾವು ಬರೆಯೋಣ, ಬಿಕಾಸ್ ಯು ಇನ್ ಯುವರ್ ಟೈಮ್ ಯು ಕುಡ್ ಬೀಟ್ ದೆಮ್ ಅಂತ. ಆ್ಯಕ್ಚುಲಿ ನಾನೀಗ ಇದು ಸುಮಾರು 50 ವರ್ಷದ ಹಿಂದೆ ನಾನು ಜಾಯ್ನ್ ಆಗಿದ್ದು. ಅರ್ಧ ಶತಮಾನ. ಇಟ್ಸ್ ಕ್ವೈಟ್ ಅ ಲಾಂಗ್ ಟೈಮ್ ಆ್ಯಕ್ಚುಲಿ. ಥಿಂಗ್ಸ್ ಹ್ಯಾವ್ ಚೇಂಜ್, ಟೀಚರ್ಸ್ ಹ್ಯಾವ್ ಚೇಂಜ್, ಸ್ಟೂಡೆಂಟ್ಸ್ ಹ್ಯಾವ್ ಚೇಂಜ್, building has changed to some extent, not much. But more important is attitude in life is more important. That's what I realized in ಜೀವನದಲ್ಲಿ ಜೀವನವನ್ನು ನೋಡುವ ದೃಷ್ಟಿ ಅದನ್ನು. ಯಾಕಂದರೆ ಇದೇ ಕಾಲೇಜಿನಲ್ಲಿ ನೀವೆಲ್ಲರೂ ಕಲಿತೀರಿ, ನಾನು ಕಲ್ತಿದ್ದೀನಿ. ನನಗೆ ಯಾಕೆ ಇಷ್ಟೊಂದು ಪ್ರಿಯ ಅನ್ನಿಸ್ತು ಅಂದರೆ, ಬಹುಶಃ ನನ್ನ ಕಾಲದಲ್ಲಿ ನಾನು ಒಬ್ಬಳೇ ಇದ್ದಿದ್ದಕ್ಕೆ ನಾನು ಅದನ್ನು ಕಲ್ತ್ಕೊಂಡ್ಬಿಟ್ಟೆ. ನನಗೆ ಯಾರು ಸಹಾಯ ಮಾಡ್ತಾರೆ? ಯಾರೂ ಮಾಡೋದಿಲ್ಲ. ನಾನು ಇದನ್ನು ಬಿಡೋದು ಬಹಳ ಈಸಿ. ಆವಾಗ ನನಗದು ಭಗವದ್ಗೀತೆ ಶ್ಲೋಕ ಈಗ ಗೊತ್ತಾಗುತ್ತೆ. ಆವಾಗ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ನಾನೇ ಬೆಸ್ಟ್ ಫ್ರೆಂಡ್. ಅಂದರೆ ನಾನು ಯಾರ ಕಡೆ ಸಹಾಯವನ್ನು ಕೇಳಬಾರ್ದು. ನನಗೆ ನಾನೇ ವರ್ಸ್ಟ್ ಎನಿಮಿ. ನಾನು ಕಾಲೇಜ್ ಬಿಟ್ಟು ಆರಾಮಾಗಿದ್ದು ಬಿಡ್ಬೋದು. ಅಂದರೆ ನಾನು ಉದ್ಧಾರ ಮಾಡೋಕ್ಕೆ ಬೇರೆಯವರು ಯಾರೂ ಬರೋದಿಲ್ಲ. ನನಗೆ ಉದ್ಧಾರ ಮಾಡ್ಕೊಳ್ಳೋಕ್ಕೆ ನಾನೇ ಕಾರಣ ಇದ್ದೀನಿ. ದಟ್ ಇಸ್ ಅ ಫಂಡಮೆಂಟಲ್ ಆಟೋನಮಸ್ ಅನ್ನೋ ವರ್ಡ್ ನನಗೆ ಐ ಲರ್ನ್ ಇನ್ BVB. ಯು ಶುಡ್ ನಾಟ್ ಡಿಪೆಂಡ್ ಆನ್ ಎನಿಬಡಿ. ಯು ಶುಡ್ ನಾಟ್ ಡಿಪೆಂಡ್ ಆನ್ ಎನಿಬಡಿ. ಖಾನಾಪುರಿಯವರು 3ನೇದು ಹೇಳಿದರು, ಅದನ್ನವರು ನಾಟಕದಲ್ಲಿ ಹೇಳಿಲ್ಲ. 1ನೇದು ಸೀರೆ ಉಟ್ಕೊಂಡು ಬರಬೇಕು, ಬಿಕಾಸ್ ಅ ಬಾಯ್ಸ್ ಕಾಲೇಜ್. 2ನೇದು ಕ್ಯಾಂಟೀನ್ ಕಾಣಬಾರ್ದು ಹುಡುಗಿಯರು. 3ನೇದು ಗಂಡು ಹುಡುಗ ಜೋಡಿ ಮಾತಾಡಬಾರ್ದು ಅಂತ. ನಾ 3ನೇದು ಮಾಡಲಿಲ್ಲ. ಬಿಕಾಸ್ ಅದು ಓನ್ಲಿ ಗರ್ಲ್. ನಾನು ಗಂಡು ಹುಡುಗ ಜೊತೆ ಮಾತಾಡಬಾರ್ದು, ಮತ್ತೆ ಯಾರ ಜೊತೆ ಮಾತಾಡಬೇಕಲ್ಲ? ಬೇರೆ ಪ್ರಾಣಿ ಯಾರು ಇರ್ತಿದ್ದಿಲ್ಲಲ್ಲ. ಸೊ ಇನ್ ದ ಲಾಂಗ್ ರೇಂಜ್ ಆಫ್ 50 years, all my classmates have become like my own brothers, even much more than that, because they know me so well over a period of time. This college means a lot to me. ಈಗ ನಾನು ಹೇಳ್ತಿರೋದು, ನಾನು ಒಂದು ಘಟನೆಯನ್ನು ಹೇಳ್ತೀನಿ. ಬಹುಶಃ ನೀವು ವಾಟ್ಸಪ್ನ ಭಾಳ ಮಂದಿ ಓದ್ಬಿಟ್ಟಾರೆ ಅದನ್ನು ಅಂತ. ಆದರೂ ಈ 3000 ಸ್ಟಿಚಸ್ ಅನ್ನೋದು ಒಂದು ಪುಸ್ತಕ. ಅದರ ಮೊದಲನೇದು ಒಂದು ಎಸ್ಸೆ, 10 ಏನು 11 ಎಸ್ಸೆ ಬರೆದಿದ್ದೀನಿ, ನಿಜ ಜೀವನದ ಘಟನೆಗಳು. 1ನೇದು 3000 ಸ್ಟಿಚ್, ಆಮೇಲೆ ಹೌ ಟು ಬೀಟ್ ಬಾಯ್ಸ್, ಹಿಂಗೆ ಮುಂದೆ ಹೋಗ್ತಾ ಹೋಗುತ್ತೆ. ಅದು ನನಗೆ ಯಾವಾಗಲೂ ಪ್ರಶ್ನೆ ಕೇಳ್ತಾರೆ ಪ್ರೆಸ್, ಏನಂದರೆ ನಿಮಗೆ ಬಹಳ ಡಿಫಿಕಲ್ಟ್ ಇರೋದು ಜೀವನದಲ್ಲಿ ಏನಾಯ್ತು ಹೇಳ್ರಿ? ಇನ್ಫೋಸಿಸ್ ಸ್ಥಾಪನೆ ಮಾಡಿದ್ದಾಯ್ತಾ? BVB ಕಾಲೇಜ್ನಲ್ಲಿ ಇದ್ದದ್ದು ಬಹಳ ಕಷ್ಟ ಅನ್ನಿಸ್ತಾ? ಒಬ್ಬಳೇ ನಾನು ಲೇಡಿ ಇಂಜಿನಿಯರ್ ಇದ್ದೆ ಟಾಟಾಸ್ನಲ್ಲಿ, ಅದು ಕಷ್ಟ ಆಯಿತಾ? ಯಾವುದು ನಿಮಗೆ ಬಹಳ ಕಷ್ಟ ಅನ್ನಿಸ್ತು ಅಂದ್ರೆ ನಾನು 2 ಹೇಳ್ತೀನಿ. ನನಗೆ 2 ಬಹಳ ಕಷ್ಟ ಅನ್ನಿಸ್ತು ಜೀವನದಲ್ಲಿ. ಒಂದು, ಪ್ರತಿದಿನವೂ ಪೇಪರು ನಿಮ್ದು ಹಣ ಎಷ್ಟು, ಇಷ್ಟು ಮಿಲಿಯನು ಬಿಲಿಯನ್ ಏನು ಬರೀತಾರೆ ನನಗದು ಗೊತ್ತೂ ಆಗೋದಿಲ್ಲ, ನೋಡ್ಲಿಕ್ಕೂ ಹೋಗೋದಿಲ್ಲ ನಾನು. ನನ್ನ ಸಂಪತ್ತು ಪ್ರತಿ ನಿಮಿಷವೂ ಪೇಪರ್ನಲ್ಲಿ ಮಲ್ಟಿಪ್ಲೈಡ್ ಬೈ ಬರ್ತದೆ. ಆದರೆ ಮಕ್ಕಳಿಗೆ ನಾನು ಮಿಡ್ಲ್ ಕ್ಲಾಸ್ ವ್ಯಾಲ್ಯೂ ಕೊಡೋದು ಅದು ಬಹಳ ಕಷ್ಟ. ಯಾಕಂದರೆ ಬಡತನ ಇದ್ರೆ ಭಾಳ ಈಸಿ. ಏನಂದರೆ ನಿಮ್ಮ ಅಪ್ಪನ ಹತ್ರ ರೊಕ್ಕ ಇಲ್ಲ, ಇಷ್ಟರಾಗಿರು. ಹುಡುಗರು ಅರ್ಥ ಮಾಡ್ಕೋತಾರೆ. ನಾನು ನಿಮ್ಮ ಅಪ್ಪನ ಹತ್ರ ರೊಕ್ಕ ಇಲ್ಲ ಅನ್ನೋಂಗಿಲ್ಲ. ನಮ್ಮ ಮಕ್ಕಳು ಪೇಪರ್ ಓದ್ತಾರಲ್ಲ,
ಸೊ ಹಣವಿದ್ದು ಮಕ್ಕಳಿಗೆ ನೀವು ಮಿಡ್ಲ್ ಕ್ಲಾಸ್ ವ್ಯಾಲ್ಯೂ ತರೋದು ಅಂದರೆ ಹಿರಿಯರಲ್ಲಿ ಗೌರವ, ನಂಬಿಕೆ, ಮತ್ತೊಬ್ಬರಿಗೆ ಸಹಾಯ ಮಾಡೋದು, ಮತ್ತು ಅತಿಯಾದ ಒಂದು ಫ್ಯಾಷನ್ ಕನ್ಸೆಪ್ಟ್ ಇರದೇ ಇರೋದು, ಹಣವನ್ನು ನಮ್ಮ ಮೇಲೆ ನಾವು ಪೋಲ್ ಮಾಡದೇ ಇರೋದು, ಇವೆಲ್ಲ ಕಲಿಸೋದು ಬಹಳ ಕಷ್ಟ ಅಂತ. ನಾನು ನನ್ನ ಮಗನ ಇಂಟರ್ವ್ಯೂ, ನಾನು ನಾರ್ಮಲಿ ನಂದು ಇಂಟರ್ವ್ಯೂ ಓದೋದು ನೋಡೋಲ್ಲ, ಅವ್ರದ್ದು ನೋಡೋದಿಲ್ಲ. ಮೊನ್ನೆ ನನ್ನ ಮಗನ ಇಂಟರ್ವ್ಯೂನ ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದೆ. ಅವಾಗ ಅವನು ಹೇಳ್ದ, ಅವ್ರಿಗೆ ಯಾರೋ ಕೇಳಿದ್ರು ನಿನ್ನ ಹತ್ರ ಎಷ್ಟು ಬಟ್ಟೆ ಇದೆ ಅಂತ. ನಾನು ನೆನಪು ಮಾಡ್ಕೊಂಡೆ, ರೋಹನ್ ಹತ್ರ ಎಷ್ಟು ಬಟ್ಟೆ ಇದೆ ಅಂತ. ಹೇಳ್ದ 2 ಪ್ಯಾಂಟು, 3 ಶರ್ಟು, 3 ಟೀ ಶರ್ಟು, 2 ಸ್ವೆಟರು, 1 ಹ್ಯಾಟ್ ಇದೆ ಅಂತ, 1 ಜೊತೆ ಶೂಸ್ ಇದೆ ಅಂತ. ಅವಾಗ ನನಗೆ ತಕ್ಷಣ ರಿಲೀಫ್ ಅನಿಸ್ಬಿಡ್ತು. ಅಂದರೆ ಹಣವಿದ್ದು ಒಬ್ಬ ಮನುಷ್ಯ ತನ್ನ ಆಸೆಗಳನ್ನು ಲಿಮಿಟ್ ಮಾಡ್ಕೋತಾನಲ್ಲ, ಅದನ್ನ ಯಾವಾಗ ಒಬ್ಬ ಮನುಷ್ಯ ಅಚೀವ್ ಮಾಡ್ತಾನೆ, ಅದು ಮುಖ್ಯ. ನನಗೆ ಅತ್ಯಂತ ಕಷ್ಟವಾಗಿರೋದು ಅದು ಹೇಳಲಿಕ್ಕೆ. ಎರಡನೇದು ತುಂಬ ಕಷ್ಟವಾಗಿದ್ದು, ನಾನು ದೇವದಾಸಿಗೆ ಕೆಲಸ ಮಾಡ್ತೀನಿ. ಅಂದರೆ ಅವ್ರು ಪ್ರಾಸ್ಟಿಟ್ಯೂಟ್ ಆಗಿಬಿಟ್ಟಿರ್ತಾರೆ, ವೇಶ್ಯರಾಗಿರ್ತಾರೆ. ಅವ್ರಿಗೆ ನೀವೇನು ಹೇಳಿದ್ರು ಅವ್ರ ತಲೆಯಲ್ಲಿ ಹಾಕ್ಕೊಳ್ಳೋದಿಲ್ಲ. ಅವ್ರ ಆರ್ಗ್ಯುಮೆಂಟ್ಸೇ ಬೇರೆ ಇರ್ತದೆ. ಆಮೇಲೆ ಅವ್ರ ಜೊತೆ ನೀವು ತಿಂಗಳಾನ್ಗಟ್ಲೆ ಕೂತ್ಕೋಬೇಕು, ಮಾತಾಡಬೇಕು. ಒಂದೊಂದು ಸತಿ ಮಾತಾಡ್ತಾರೆ, ಒಂದೊಂದು ಸತಿ ಮಾತಾಡ್ತಾರೆ. ಅವ್ರ ಜೀವನ ಬೇರೆ ಇರುತ್ತೆ. ಈ ಕ್ಲಾಸ್ ರೂಮ್ ಥರ ಜೀವನ ಅಲ್ಲ, ಅವ್ರ ಜೀವನನೇ ಬೇರೆ. ಅವ್ರ ಜೊತೆ ಮಾಡಿದಾಗ ನಮ್ಗೆ ರಿಸಲ್ಟ್ಸು ಒಂದು 100 ಮಂದಿನ ನಾವು ತೊಗೊಂಡು ಅವ್ರನ್ನ ರಿಹ್ಯಾಬಿಲಿಟೇಟ್ ಮಾಡಿದಾಗ 1, 2, 3 ಇಷ್ಟಾದ್ರೆ ಭಾಳ ಹೆಚ್ಚು, ಭಾಳ ಕಷ್ಟ ಕೆಲಸ. ಅದನ್ನು ನಾವು 18 ವರ್ಷದಲ್ಲಿ 3,000 ಜನರನ್ನು ಮಾಡಿದ್ದೀವಿ. ಅದು ನೀವು ಪುಸ್ತಕ ಓದಿದ್ರೆ ಇಷ್ಟೊತ್ತಿಗೆ ನಿಮಗೆ ಗೊತ್ತಾಗಿರಬೇಕು. ವಾಟ್ಸಪ್ನಾಗೂ ಅದ್ರ ಬಗ್ಗೆ ಬಹಳ ಬಂದಿದೆ. ಆದರೆ ಅವ್ರ ಜೊತೆಗೆ ನಾನು ಹೇಗೆ ಮಾಡಿದೆ, ನನಗೆ ಹೇಗೆ ಪೇಷನ್ಸ್ ಬಂತು. ನನಗೆ ಈ ಪಿಂಪ್ಸ್ ಯಾವಾಗಲೂ ಫೋನ್ ಮಾಡಿ, ನೀ ಬಾ ಅಕ್ಕ, ಅದಕ್ಕೆ ರಾಯಚೂರು ಸ್ಟೇಷನ್ ಕಾಲ ಮುರಿತೀನಿ, ಆ್ಯಸಿಡ್ ಹಾಕ್ತೀನಿ, ಭಾಳ ಹೆದರಿಸ್ತಿದ್ರು. ಆದರೂ ನನಗೆ ಒಂದು ನಂಬಿಕೆ ಇತ್ತು, ಏನಂದರೆ ಜೀವನದಲ್ಲಿ ಏನಾದರೂ ಒಂದು ಕೆಲಸ ಮಾಡಿದರೆ ಅದೊಂದು ಒಳ್ಳೆಯ ಕೆಲಸ ಇರಬೇಕು. ಯಾಕೆಂದರೆ ಇದು ಡಿಫಿಕಲ್ಟ್ ಕೆಲಸ. ಸಕ್ಸಸ್ ರೇಟ್ ಅದು ಲೆಸ್ ದೆನ್ 10% ಅದರೊಳಗೆ. ಅದಕ್ಕೆ ನಾನು ಒಬ್ಬಳೇ ಕಾರಣ ಇಲ್ಲ, ನನ್ನ ಜೊತೆಗೆ ಅಭಯ್ ಅಂತ ಇನ್ನೊಬ್ಬನ ಹುಡುಗ ಇದ್ದ. ಅವನ ಜೊತೆ ಅವನಿದ್ದದಕ್ಕೆ ನನಗೆ ಇದು ಸಾಧ್ಯವಾಯಿತು. ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ. ಅದು 3000 ಸ್ಟಿಚಸ್ನಲ್ಲಿಯೇ ಇದೆ. ಅವರಿಗೆ ನಾನು ಸಹಾಯ ಮಾಡಿದಾಗ ಅವರು ಕೊನೆಗೊಬ್ಬ ದೇವದಾಸಿ ಬಂದು ಹೇಳಿದ್ಲು, ಅವ್ರು ನಾ ಯಾರು ಅಂತ ಗೊತ್ತಿಲ್ಲ, ಅದಕ್ಕೆ ನನಗೆ ಅಡ್ವಾಂಟೇಜ್ ಇತ್ತಲ್ಲಿ. ಯಾಕಂದರೆ ನಾರಾಯಣ ಮೂರ್ತಿ ಹೆಂಡತಿ ಅವು ಇವು ಗೊತ್ತಾಗ್ಬಿಟ್ರೆ ಮುಂದೆ ಎಷ್ಟೊತ್ತೈತಿ ಜನ ದುಡ್ಡು ಭಾಳ ಕೇಳಲಿಕ್ಕೆ ಹತ್ಬಿಡ್ತಾರೆ. 10 ರೂಪಾಯಿ ಇದ್ರೆ 1000 ರೂಪಾಯಿ ಅಂತ ನಾನು ನೋಡಿದ ಕೂಡಲೇ. ಅವ್ರಿಗೆ ನಾನೊಂದು ಸ್ಕೂಲ್ ಟೀಚರ್ ಅಂತ ಹೇಳಿದ್ದೆ. ಅದನ್ನು ಅವರು ನಂಬಿದ್ರು. ನಾನು ಕಾಲೇಜ್ನಾಗ ಟೀಚ್ ಮಾಡ್ತಿದ್ದೆ. ಸ್ಕೂಲ್ ಟೀಚರ್ ಏನು ಕಾಲೇಜ್ ಎರಡೂ ಒಂದೇ ಅಂತ ನನ್ನ ಪ್ರಕಾರ. ಅವ್ರು ಹೇಳಿದ್ರು, ನೀವು ಅಕ್ಕ ನೀನು 18 ವರ್ಷ ಆದರೂ ನಿಮ್ಮ ಜೊತೆ ಕೆಲಸ ಮಾಡಿದೀಯಾ, ಪ್ರತಿ ಸರ್ತಿ ನಿಂದು ಗಾಡಿ ಹೆಸರು ನೀನೇ ಹಾಕ್ಕೊಂಡು ಬಂದಿದ್ದಿ. ಈ ಸರ್ತಿ ನಾವು ನಿಂಗೆ ಗಾಡಿ ಹೆಸರು ಕೊಡ್ತೀವಿ. ಒಂದು ಸಮಾರಂಭ ಮಾಡಿದೆವು 10ನೇ ವರ್ಷದ್ದು. ನಿಮಗೆ ಓಲ್ವೋ ಬಸ್ಸಿಂದು ಟಿಕೆಟ್ ಕೊಡ್ತೀವಿ, ನೀವು ಬರಬೇಕು. AC ಓಲ್ವೋ ಬಸ್ ಅಂದರೆ ಅವ್ರದ್ದು ಪಾಪ ಇಮ್ಯಾಜಿನೇಷನ್ ಏನು. ನನಗೆ ಒಂದು AC ಓಲ್ವೋ ಬಸ್ ಟಿಕೆಟ್ ಕೊಟ್ಟರೆ ನಾನು ಬರ್ತೀನಿ ಅಂತ. ನಾನು ಅದು ಕೊಡಲಿಲ್ಲ, ಆದರೂ ನಾನು ಬರ್ತೀನಿ ಅಂತ. ಅವರು ಬಂದರು. ಅವ್ರದ್ದು ಅಕ್ಕ ನೀವು ಭಾಳ ಸಹಾಯ ಮಾಡಿದ್ವಿ, ನಿಮ್ಗೇನು ಕೊಡ್ಬೇಕಂತ ತಿಳಿಲಿಲ್ಲ. ನಾವು 3,000 ಮಂದಿ ಎಲ್ಲರೂ ಒಂದೊಂದು ಹೊಲಿಗೆ ಹಾಕೇವಿ. ಒಂದೊಂದು ಹೊಲಿಗೆ ಹಾಕಿ ನಿನಗೆ ಒಂದು ಕೌದೆ ಹೊಲಿದೇವಿ. ಈ ಕೌದಿ ನಿನ್ಗೆ ಬ್ಯಾಸಿಗೆ ಒಳಗೆ ತಂಪು ಮತ್ತು ಚಳಿಗಾಲದಾಗ ವಾರ್ಮ್ ಬೆಚ್ಚಗೆ ಮಾಡ್ತದೆ ಅಂತವ್ರು ನನಗೆ ಕೊಟ್ಟರದನ್ನ. ಅದು ನೋಡಿದ್ಮೇಲೆ ನಾನು ವಿಚಾರ ಮಾಡಿದೆ, ಏನಂದ್ರೆ ಇವರು 3,000 ಬೇಡ, ಇನ್ನೂ ಬೇಕಾದ್ರೆ ಜಾಸ್ತಿ ಸ್ಟಿಚ್ ಆದರೂ ಚಿಂತಿಲ್ಲ, ಈ ಥರ ನೀವು ಕೌದಿ ನನಗೆ ಹೊಲಿದು ಕೊಡ್ರಿ, ನಾನು ಅದನ್ನು ಎಲ್ಲಿ ಬೇಕಲ್ಲಿ ಒಂದು ಮಾರಾಟ ಮಾಡ್ತೀನಿ. ಅದ್ರ ಹಿಂದೆ ಅವ್ರದ್ದು ಶ್ರಮ ಇರ್ತದೆ. ಬರೀ ಒಂದು ಕೌದಿ ಅಲ್ಲ. ನಾವು ಅಂಗಡಿಗೆ ಹೋಗ್ಬಿಟ್ರೆ ನಿಮ್ಗೆ ನಾನಾ ನಮೂನೆ ರಜಾಯಿ ಸಿಗ್ತಾವೆ. ರಾಜಸ್ಥಾನ್ ರಜಾಯಿ ಸಿಗ್ತಾವೆ, ಪಂಜಾಬ್ ರಜಾಯಿ ಸಿಗ್ತಾವೆ, ಸೊಲ್ಲಾಪುರ 2 ಚಾರ ಜೋಡಿಸ್ಬಿಟ್ರೆ ಕೌದಿ ಹಂಗೆ ಆಗ್ತದೆ ಇರ್ತಾವೆ. ಆದರೆ ಇದು ಕೌದಿ ಅವ್ರಿಗೆ ಜೀವನೋಪಾಯ ಆಗಿದೆ ಈಗ. ಆ್ಯಕ್ಚುಲಿ ಅವ್ರು ರಾಯಚೂರಾಗ ಇರ್ತಾರೆ. ಅವ್ರ ಸ್ವಂತ ಒಂದು ಈ ಕಥೆ ಶುರು ಆಗೋದ್ರೆ ನಾನು 18 ವರ್ಷದಿಂದ ನಮ್ಮ ತಂದೆ ಜೊತೆಗೆ ಮೊದಲನೇ ಸರ್ತಿ ನಾವು ಹೋಗಿದ್ದೆ. ಹೋದಾಗ ನಾನು ನಿಮ್ಮಂಗೆ ಒಂದು ಕಾಲಕ್ಕೆ ಹೆಂಗಿದ್ದೆ, ಐ ಓವರ್ ಅ ಪ್ಯಾಂಟ್ ಆ್ಯಂಡ್ ಟೀ ಶರ್ಟ್ ಆ್ಯಂಡ್ ಐ ಹ್ಯಾಡ್ ಅ ಬಾಬ್ಡ್ ಹೇರ್. ಪೆನ್ನು ಪೆನ್ಸಿಲ್ ತೊಗೊಂಡು ಹೋದೆ. ಇದು 1996, 95, 96ನಲ್ಲಿ ಹೋಗಿ, ನಿಮಗೆಲ್ಲ ಬಹಳ ಕಷ್ಟ ಇದೆ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ, ಏಡ್ಸ್ ಅನ್ನೋ ರೋಗ ಬಂದಿದೆ ಅಂತೆಲ್ಲ ಅವ್ರು ಹೇಳಿದೆ. ಅವಾಗ ಅವರು ನಮಗೇನು ಬೇಕಾಗಿಲ್ಲ, ನಿನ್ನ ಸಹಾಯ ಹೋಗಿ ನೀನು ಅಂದರು. ನಾನು ಇನ್ಸಿಸ್ಟ್ ಮಾಡಿದ್ಮೇಲೆ ಅವರು ನನಗೆ ಚಪ್ಪಲಿ ಹೋಗಿದ್ರು, ಮುಖದ ಮೇಲೆ ಚಪ್ಪಲಿ ಎಸೆದ್ರು. ನಾನು ತಿರುಗಿ ಬಂದೆ. ಆಮೇಲೆ ಒಂದು 3 ತಿಂಗಳ ಮೇಲೆ ಮತ್ತೆ 3-4 ವಾರದ ಮೇಲೆ ಮತ್ತೆ ಹೋದೆ. ಅದು ಟೊಮೆಟೊ ಸೀಸನ್ ಇತ್ತು ಅವಾಗ.
ಟೊಮೆಟೊನು ಚೀಪಾಗಿದ್ದು, ಈ ಸರ್ತೆ ಟೊಮೆಟೊ ಹೋಗಿದ್ರು ನನಗೆ ಕೊಳ್ತದ್ದು. ಅವಾಗ ನಂಗೆ ಭಾಳ ಅಳು ಬಂತು. ನಾನು ಸೋಷಿಯಲ್ ವರ್ಕ್ ಏನಾದರೂ ಮಾಡ್ಬೇಕಂತೀನಿ, ನನಗೆ ಹಿಂಗಾಗ್ಯದಲ್ಲ ಅಂತ ನಮ್ಮ ತಂದೆ ಮುಂದೆ ಹೇಳ್ದೇನೆ ಅದನ್ನು. ನೋಡ್ರಿ ನನಗೆ ಅವರು ಚಪ್ಪಲ್ ಹೋಗಿದ್ರು, ಟೊಮೆಟೊ ಹೋದ್ರು, ನಾ ಯಾಕೆ ಮಾಡಬೇಕು, ನಾನು ಕ್ಲಬ್ನ ಕೂತ್ಸೈತೆ ನಾ ಟೈಮ್ ಕಳಿಬೋದು, ಆದ್ರೆ ನಾನು ಜನರಿಗೆ ಏನಾರ ಮಾಡ್ಬೇಕಂತೀನಿ. ಅವ್ರು ನಮ್ಮ ತಂದೆ ಹೇಳಿದ್ರು, ನಿನ್ನ ಮಾರಿ ನೋಡ್ಕೊ ಕನ್ನಡಿ ಒಳಗೆ ಅಂದರು. ಬಾಬ್ಡ್ ಹೇರ್, ನೋ ಬಿಂದಿ, ನೋ ಮಂಗಳಸೂತ್ರ, ಟೀ ಶರ್ಟ್ ಆ್ಯಂಡ್ ಪ್ಯಾಂಟ್. ಈ ಥರ ನೀವು ಹೋದರೆ ದೇ ವಿಲ್ ನಾಟ್ ಅಕ್ಸೆಪ್ಟ್ ಯು. ಒಂದು ಸಮಾಜದಲ್ಲಿ ನೀನು ಒಬ್ಬ ಬಡವ್ರ ಜೊತೆ ಕೆಲಸ ಮಾಡ್ಕೊಂಡು ನೀವು ಅವ್ರ ಥರಾನೇ ಇರಬೇಕು ಅಂದ್ರೆ ಅವ್ರು ಎಕ್ಸೆಪ್ಟ್ ಮಾಡ್ಕೋತಾರೆ. ನೀವು ಅವ್ರು ಎಕ್ಸೆಪ್ಟ್ ಮಾಡ್ಕೋಬೇಕು ಅಂದ್ರೆ ನೀನು ನಿನ್ನ ಡ್ರೆಸ್ ಚೇಂಜ್ ಮಾಡಬೇಕು ಅಂತ. ನಾನು ಹೇಳಿದೆ ನನ್ನ ಡ್ರೆಸ್ ಅನ್ನೋದು ನನ್ನ ವೈಯಕ್ತಿಕ, ನನ್ನ ಕೆಲಸ ಬೇರೆ, ನನ್ನ ಡ್ರೆಸ್ ಬೇರೆ, ಅದು ನನ್ನ ಪರ್ಸ್ನಲ್ ಅದು ಅಂತ. ನಮ್ಮ ತಂದೆ ಆಗಲಿ ನೀನು ಪರ್ಸ್ನಲ್ ಮಾಡೋಗ್ರೆ ಈ ಕೆಲಸ ಆಗೋದಿಲ್ಲ ಅಂತ. ಒಂದು 3 ವಾರ ತೊಗೊಂಡೆ ನಾನು ಹೆಂಗೆ ಕಾಣಬೇಕು ಮುಖ್ಯನೋ, ನಾನು ಹೆಂಗೆ ಕೆಲಸ ಇರಬೇಕು ಅಂತ. ಫಸ್ಟ್ ಆಮೇಲೆ ಹೋಗೊಂದು ಮಂಗಳಸೂತ್ರ, ಆಮೇಲೆ ಬಿಂದಿ, ಆಮೇಲೆ 150 ರೂಪಾಯಿ ಸೀರೆ ಎಲ್ಲ ತಂದು ಕೂದಲ ಕಟ್ಟಿ ಈಗ ನಾನು ಹೆಂಗೆ ನಿಮಗೆ ಕಾಣ್ತೀನಿ ಅದು ಫಸ್ಟ್ ಟೈಮ್ ಡ್ರೆಸ್ ಮಾಡಿದೆ ನಾನು. ಅದು ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು, ಈ ಥರ ಡ್ರೆಸ್ ಮಾಡಿದ್ದಕ್ಕೆ ನನಗದು ಅವ್ರ ಜೊತೆ ಬೆರೀಲಿಕ್ಕೆ ಈಸಿ ಆಯಿತು. ಮುಂದೆ ಅದರ ಪಾರ್ಟ್ ಆಫ್ ಮೈ ಲೈಫ್ ಆಯಿತು. ಇಟ್ ಡಸಂಟ್ ಮ್ಯಾಟರ್ ವಾಟ್ ಐ ಡ್ರೆಸ್, ಇಟ್ ಡಸಂಟ್ ಮ್ಯಾಟರ್ ವಾಟ್ ಐ ಈಟ್. ಅಲ್ಟಿಮೇಟ್ಲಿ ಮೈ ಏಮ್ ಈಸ್ ಟು ಹೆಲ್ಪ್ ದೆಮ್ ಆ್ಯಂಡ್ ಟು ಬ್ರಿಂಗ್ ಔಟ್ ಆಫ್ ದ್ಯಾಟ್. ಜೀವನದಲ್ಲಿ ನೋಡುವ ಲಕ್ಷ್ಯ ಯಾವುದು, ಗುರಿ ಯಾವುದು, ಅವ್ರು ಹೊರಗೆ ಬರಬೇಕು. ನಾ ಹೆಂಗೆ ಕಂಡ್ರೆ ಏನಾಗೋದು, ನಾನು ಮಿಸ್ ಇಂಡಿಯಾ ಅಲ್ಲ, ಏನಲ್ಲ, ಐಶ್ವರ್ಯ ರಾಯ್ ಅಲ್ಲ, ಡಸಂಟ್ ಮ್ಯಾಟರ್ ವಾಟ್ ಐ ವೇರ್, ಏನಿಲ್ಲ. ಅದಕ್ಕೆ ನಾನು ಅದನ್ನು ಡ್ರೆಸ್ ಕೋಡ್ ಚೇಂಜ್ ಮಾಡ್ಕೊಂಡಿದ್ವಿ ಕೆಲಸ ಮಾಡಿ. ಕೊನೆಗೆ ಅವ್ರು ಬಂದಾಗ ನನಗೊಂದೊಂದು ಕೌದಿ ಕೊಟ್ಟ ಮೇಲೆ ನಾನು ಅವ್ರು ಹೇಳಿದೆ, ಈ ಥರ ನೀವು ಕೌದಿ ಮಾಡಿರಿ, ನಾನು ಮಂದಿಗೆ ಗಿಫ್ಟ್ ಕೊಡ್ತೀನಿ. ಬಿಲ್ ಗೇಟ್ಸ್ ಇರ್ಬೋದು, ನಮ್ಮ ಆಫೀಸಿಗೆ ಯಾರು ಬಂದಿರಬಹುದು, ಎಂಥ ದೊಡ್ಡ ಪೊಸಿಷನ್ನಾಗಿರ್ಬೋದು, ನಾ ಪ್ರತಿಯೊಬ್ಬರಿಗೂ ಆ ಕೌದಿ ಕೊಡ್ತೀನಿ. ಅದನ್ನೊಂದು ಅಂದರೆ ಕೌದಿ ಎಲ್ಲ ಕೌದಿ ಹೊಲಸೆ ಕಡೆಗೆ ಮಾಡ್ತೀನಿ. ಇವತ್ತು ನಮ್ಮ ಬಿಬಿಗೆ ನಾ ಏನು ಗಿಫ್ಟ್ ಕೊಡಬಲ್ಲೆ ಅಂದಾಗ ನನಗೆ ಕೌದಿ ನೆನಪಾತು. ಅದಕ್ಕೆ ಇದ್ರ ಮೇಲೆ ಆ ಕೌದಿ ಹಾಕಿರಿ ಅಂತ ನಾನು ಕೌದಿ ತೊಗೊಂಡು ಬಂದೀನಿ. ಶೆಟ್ಟರ್ ಅವರೇ, ಆನ್ ದಿ ಬಿಹಾಫ್ ಆಫ್ BBB ಶೋ. This is the story of 3000 stitches. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೆಲ ಘಟನೆಗಳಿಂದ, ಕೆಲವು ಪರಿಸ್ಥಿತಿಯಿಂದ ಕೆಲವೊಂದು ಗುಣ ನಾವು ಕಲಿತೀವಿ. ಪ್ರತಿಯೊಬ್ಬರು ಕಲಿತಾರೆ. ಮನುಷ್ಯನಿಗೆ ಆತ್ಮಧೈರ್ಯ ಅನ್ನುವುದು ಎಲ್ಲ ಒಡವೆಗಿಂತ ಹೆಚ್ಚು, ಎಲ್ಲ ಒಡವೆಗಿಂತ, ಎಲ್ಲ ಶೇರ್ಗಳಿಗಿಂತ, ಎಲ್ಲ ಹಣದಕ್ಕಿಂತ ಹೆಚ್ಚಿರೋದು ಕಾನ್ಫಿಡೆನ್ಸ್ ಇನ್ ಯು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೇ ಹಣ ಇದ್ರೂ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಜೀವನ ಮಾಡೋದು ಕಷ್ಟ. ಬಹಳ ಜನರಿಗೆ ಎಕ್ಸ್ಟರ್ನಲ್ ಬ್ಯೂಟಿ ಅನ್ನಿಸ್ಬಿಡ್ತದೆ. ನಾವು ಒಳ್ಳೆ ಬಟ್ಟೆ ಹಾಕೊಂಡ್ರೆ ಕಾನ್ಫಿಡೆನ್ಸು, ನಾನು ಭಾಳ ಶ್ರೀಮಂತ ಇದ್ದರೆ ಕಾನ್ಫಿಡೆನ್ಸು, ನನಗೆ 10 ಮನೆ ಇದ್ದರೆ ಕಾನ್ಫಿಡೆನ್ಸು, ನನಗೆ 8 ಕಾರ್ ಇದ್ದರೆ ಕಾನ್ಫಿಡೆನ್ಸು, ಇವೆಲ್ಲ ಇರ್ತಾವಲ್ಲ ನಮ್ಮದು ಮನಸ್ಸಿನ ಕನ್ಸೆಪ್ಟು. ಅದು ನಿಜವಾದ ಕಾನ್ಫಿಡೆನ್ಸು ನೀವು ನಿಮ್ಮೊಳಗೆ ಬಿಲೀವ್ ಮಾಡಬೇಕು. ಅದು ನೀವು ನಿಮ್ಮೊಳಗೆ ಬಿಲೀವ್ ಮಾಡಬೇಕು ಅಂದಾಗ ಯು ಶುಡ್ ನೋ ಯುವರ್ ಲಿಮಿಟೇಷನ್. ಈಗ ನಾನು ಎಲ್ಲರೂ ಮಾಡಬಲ್ಲೆ ಅಂತ ಸಾಧ್ಯವಿಲ್ಲ. ಹಿಮಾಲಯ ಹತ್ತಲಿಕ್ಕೆ ನನ್ನ ಕಡೆಯಿಂದ ಆಗೋದಿಲ್ಲ. ಸೊ ಐ ಶುಡ್ ನೋ ವಾಟ್ ಆರ್ ಯುವರ್ ಲಿಮಿಟೇಷನ್ ಆ್ಯಂಡ್ ಗಿವನ್ ಸೆಟ್ ಆಫ್ ಲಿಮಿಟೇಷನ್ಸ್ ಯು ಶುಡ್ ಎಕ್ಸೆಲ್. ಅದು ನನಗೆ ಬಹುಶಃ BBB ಕಾಲೇಜ್ ಕಲಿಸ್ತು. ನನಗೆ ಯಾರೂ ಕ್ಲಾಸ್ಮೇಟ್ಸ್ ಇಲ್ಲ, ನನಗೆ ಯಾವ ಹೆಣ್ಣು ಮಕ್ಕಳು ನನ್ನ ಜೊತೆಗಿಲ್ಲ, ನನಗೆ ಲೇಡೀಸ್ ಟಾಯ್ಲೆಟ್ ಇಲ್ಲ, ಬೇಸಿಕ್ ಲೇಡೀಸ್ ಟಾಯ್ಲೆಟ್ ಇಲ್ಲ, ಯಾವ ಹೆಣ್ಣು ಮಕ್ಕಳು ನನ್ನ ಜೊತೆಗಿಲ್ಲ. ಪರೀಕ್ಷೆ ಆ್ಯಂಡ್ ಇಂಜಿನಿಯರಿಂಗ್ ಇಸ್ ಅ ಟಫ್ ಸಬ್ಜೆಕ್ಟ್, ಇಟ್ ಇಸ್ ನಾಟ್ ಲೈಕ್ ಈಸಿ ಸಬ್ಜೆಕ್ಟ್. ಆ್ಯಂಡ್ ಈಗೆಲ್ಲ ನಿಮಗೆಲ್ಲ ಬೇರೆ ಯಾವ ಕಾಲಕ್ಕೂ ಇಂಜಿನಿಯರಿಂಗ್ ಅನ್ನೋದು ನನ್ನ ಪ್ರಕಾರ ಇಟ್ಸ್ ಅ ವೆರಿ ಅನಾಲಿಟಿಕಲ್ ಆ್ಯಂಡ್ ಟಫ್ ಸಬ್ಜೆಕ್ಟ್. ನಮಗೆ 1 ವರ್ಷ ಫುಲ್ ಸಿವಿಲ್, ಈಗ ಅದರಲ್ಲಿ ನನಗೆ ಗೊತ್ತಿಲ್ಲ ಸಿಲೆಬಸ್ ಹೇಗಿದೆ ಅಂತ. ನಾವು ಸಿವಿಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೊದಲನೇ ವರ್ಷ ಮಾಡಿ ಆಮೇಲೆ ಇಲೆಕ್ಟಿವ್ಸ್ಗೆ ಹೋಗ್ತಾ ಇದ್ವಿ. 8 ಸೆಮಿಸ್ಟರ್ ಇರ್ತಿತ್ತು. ಈಗ ನನ್ನ ಸರ್ಕಮ್ಸ್ಟೆನ್ಸ್ ಏನೋ ನಾನು ಅರ್ಥ ಮಾಡಿಕೊಂಡೆ. ನನಗೆ ಯಾರ್ದು ಹೆಲ್ಪ್ ಸಿಗೋದಿಲ್ಲ, ನಾನು ನೈತಿಕವಾಗಿ ಯಾರ್ದು ನಾನು ಕಾಪಿ ಮಾಡೋದಿಲ್ಲ, ನನಗೆ ಬೇಸಿಕ್ ಎಮ್ಯುನಿಟೀಸ್ ಇಲ್ಲ. ನಾನು ಮುಂಜಾನೆ 7:30 ಮನೆ ಬಿಡ್ತಿದ್ದೆ. ನಮಗೆ ಕಾಲೇಜು 8 ರಿಂದ 12,
ಆಮೇಲೆ 2-5 ಇರೋದು ಅವಾಗ. ಈಗ ಹೆಂಗದ ಗೊತ್ತಿಲ್ಲ ನನಗೆ, ಈಗೂ ಹಾಗೆ ಇದೆ. ನಾನು ಇಲ್ಲಿ ಟಾಯ್ಲೆಟ್ ಇರದೇ ಇರೋದ್ರಿಂದ ಬೆಳಿಗ್ಗೆ ಟಾಯ್ಲೆಟ್ ಯೂಸ್ ಮಾಡಿ 8 ಗಂಟೆ ಕಾಲೇಜ್ನಲ್ಲಿದ್ದು, ತಿರ್ಗಾ 12 ಗಂಟೆಗೆ ಮನೆಗೆ ಹೋಗಿ ಟಾಯ್ಲೆಟ್ ಯೂಸ್ ಮಾಡೋದು, ತಿರ್ಗಾ 2 ಗಂಟೆಗೆ ಟಾಯ್ಲೆಟ್ ಯೂಸ್ ಮಾಡಿ ಇಲ್ಲಿ ಕಾಲೇಜಿಗೆ ಬಂದು 5 ಗಂಟೆಗೆ ನಾನು ತಿರುಗಿ ಹೋಗೋದು. ಅವಾಗ ನಂಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂದರೆ ಐ ಕುಡ್ ಅಂಡರ್ಸ್ಟ್ಯಾಂಡ್ ದ ಡಿಫಿಕಲ್ಟೀಸ್ ಆಫ್ ಅ ವುಮನ್ ವೆರಿ ವೆಲ್ because of this reason, and that's the reason in real life I could build 14,000 toilets. ನನಗೆ ಯಾವುದೇ ನೆಗೆಟಿವ್ ಪಾಯಿಂಟ್ ಇವತ್ತಿನವರೆಗೂ ನೆಗೆಟಿವ್ ಅನಿಸಿಲ್ಲ ನನಗೆ. ಪ್ರತಿಯೊಂದು ನೆಗೆಟಿವ್ ಪಾಯಿಂಟು ಇಟ್ ಇಸ್ ಅ ಸ್ಟೆಪ್ ಟು ಬಿಕಮ್ ಬೆಟರ್ ಆರ್ ಎ ಪಾಸಿಟಿವ್ ಪಾಯಿಂಟ್ ಅನಿಸಿದೆ. ಎವ್ರಿ ನೆಗೆಟಿವ್ ಐ ಹ್ಯಾವ್ ಯೂಸ್ಡ್ ಆಸ್ ಅ ಸ್ಟೆಪ್ ಟು ಗೋ ಬೆಟರ್ ಆ್ಯಂಡ್ ಬೆಟರ್. ಬಿಕಾಸ್ ಐ ವಾಸ್ ಆಲ್ ಅಲೋನ್, ಐ ಸೆಡ್ ದ ಬೆಸ್ಟ್ ಥಿಂಗ್ ಈಸ್ ಐ ಮಸ್ಟ್ ರೆಗ್ಯುಲರ್ಲಿ ಎವ್ರಿ ಡೇ. ಪರೀಕ್ಷೆ ಮುಂದೆ ನಾವು ಓದೋರಲ್ಲ. ಅವತ್ತಿನ ದಿವಸ ಈಗ ಹಾಸ್ಟೆಲ್ನಾಗಿದ್ದವರು ರಮೇಶ್ ಅವ್ರೆಲ್ಲ ಅಡ್ಡಾಡ್ತಿದ್ರೆ, ಕಡೆ ಲಾಸ್ಟ್ ಮಿನಿಟ್ ಅಂತ. ರಮೇಶ್ ಅವ್ರ ಬ್ರೈಟ್ ಸ್ಟೂಡೆಂಟ್, ನಮ್ಮ ಕಾಲೇಜ್ನಾಗ ಸಿವಿಲ್ನಾಗ ಅವ್ರು ಭಾರಿ ಬ್ರೈಟ್ ಸ್ಟೂಡೆಂಟ್. ಆದ್ರೆ ಪರೀಕ್ಷೆ ಮುಂದೆ ಅವರೆಲ್ಲರೂ ಅವ್ರದ್ದೊಂದು ಗ್ಯಾಂಗ್ ಇರೋದು, ಅವರೊಬ್ಬರು ಅಷ್ಟು ಕೂಡ ಕಂಬೈನ್ಡ್ ಸ್ಟಡಿ ಅವರೆಲ್ಲ ಮಾಡೋರು. ನಮ್ಗೆ ಯಾರು ಕಂಬೈನ್ಡ್ ಸ್ಟಡಿ, ಅದು ರಾತ್ರಿ ಹೊತ್ತು ಸುದ್ದಿನೇ ಇಲ್ಲ. ನನ್ಗೆ ಗೊತ್ತಿತ್ತು ಇವ್ರು 4-5 ಮಂದಿ ಕೂತ್ಕೊಂಡು ಪೇಪರ್ ಇಟ್ಕೊಂಡು ಬರೆದು ಗಿರ್ದು ಎಲ್ಲ ಓದ್ಕೋತಿದ್ರು. ನನಗೆ ಯಾರೂ ಜೊತೆ ಇರ್ತಿದ್ದಿಲ್ಲ. ಕಂಬೈನ್ಡ್ ಸ್ಟಡಿ ಅನ್ನೋದು ಆಗಿನ ಕಾಲನಾಗ ವಿಚಾರ ಇದ್ದಿದ್ದಿಲ್ಲ. ಅವಾಗ ನಾವೇನು ಮಾಡ್ತಿದ್ವಿ, ರಮೇಶ್ ಲೋಡೆ ಇದ್ದಾರೆ, ಅವ್ರು ಮೆಕ್ಯಾನಿಕಲ್ ಒಳಗಿದ್ರೆ ಅವ್ರದ್ದು ಕಂಬೈನ್ಡ್ ಸ್ಟಡಿ, ಅವರವರು ಇಲೆಕ್ಟ್ರಿಕಲ್ದಾಗ ಯಾರು ಕಂಬೈನ್ಡ್ ಸ್ಟಡಿನೇ ಇಲ್ಲ. ನಾನು ಒಬ್ಬಾಕಿನ ಉಳಿದಿಲ್ಲ, ರೆಸ್ಟ್ ಆಫ್ ಇಂಡಿಯಾ ಇದ್ದಂಗೆ ಅದು. ಅವಾಗ ನಾನು ಅನ್ಕೊಂಡೆ ಅವ್ರಿಗೆಲ್ಲ ಫ್ರೆಂಡ್ಸ್ ಇದ್ದಾರೆ, ಅವ್ರು ಕೂತು ಓದ್ತಾರೆ. ನನಗೆ ಯಾರು ಫ್ರೆಂಡ್ಸ್ ಇಲ್ಲ. ಫ್ರೆಂಡ್ಸ್ ಅಂದ್ರೆ ಏನಪ್ಪ, ಹೆಂಗೆ ಏನ್ರಿ ಅಂತ ಕಾಲೇಜ್ನಾಗ ಇಷ್ಟ ಮಾತಾಡ್ಸೋದು, ಕೂತ್ಕೊಂಡು ಸ್ಟಡಿ ಮಾಡ್ಲಿಕ್ಕೆ ನಂಗೆ ಜೋಡಿ ಯಾರು ಇರ್ತಿದ್ರೆ. ಅದಕ್ಕೆ ನಾನೇನು ಅನ್ಕೊಂಡೆ, ಪ್ರತಿ ದಿವಸ ನಾ ಸ್ಟಡಿ ಮಾಡಿಬಿಟ್ರೆ ಕಡಿ ಮೂಮೆಂಟ್ನಾಗ ಈ ಕಂಬೈನ್ಡ್ ಸ್ಟಡಿನ ಇರ್ತಿದ್ಲಲ್ಲ. ಎವ್ರಿ ಡೇ ನಾ ಕಾಲೇಜ್ನ ಬಂದ ತಕ್ಷಣ ಅವತ್ತಿನ ಪೋರ್ಷನ್ ಅವತ್ತು ಮಾಡ್ಕೊಂಡು ಬಿಡ್ತಿದ್ದೆ. ಅವತ್ತಿನ ಪೋರ್ಷನ್ ಹಿಂಗೆ ಮಾಡೋದ್ರಿಂದ ನನಗೆ ಪರೀಕ್ಷೆ ಇದ್ದಾಗ ಸಹಿತ ನನಗೆ ಎಂದೂ ನಂಗೆ ತೊಂದರೆನೇ ಆಗಲಿಲ್ಲ, ತ್ರಾಸ ಆಗಲಿಲ್ಲ ನನಗೆ. ಬಿಕಾಸ್ ಐ ನ್ಯೂ ಇಫ್ ಐ ಮಿಸ್ ಒನ್ ಡೇ I cannot share this with any. Nobody will share with me. I was ready to share. Nobody will share with me anything. So what I should do? I should not depend on anybody. When you don't depend, then you depend on yourself. ದುಃಖನೇ ಆಗಲಿ ಸುಖನೇ ಆಗಲಿ ಏನಾದರೂ ಸಹಿತ ನನ್ನ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ಕೋಬೇಕು. ಅವನಿಗೆ ಹೇಳಿದ್ನೆ, ಅಪ್ಪನಿಗೆ ಹೇಳಿದ್ನೆ, ಯಾರೂ ಇಲ್ಲ. ಭಾಳ ಮನೆಗೆ ಹಳ್ಳಿಕತ್ರ ಬಿಡು ಕಾಲೇಜು ಅಂತಿದ್ರು. ಯಾರೋ ಹೋಗಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಬಿಡು, ಇಲ್ಲೇ ಜಾಬಿನ್ ಅದ, MSc ಮಾಡು ಮ್ಯಾಥಮೆಟಿಕ್ಸು. ಅದು ಯಾವಾಗ ನಮ್ಮ ಮನೆಗೆ BSc ಮ್ಯಾಥಮೆಟಿಕ್ಸ್ MSc ಮ್ಯಾಥಮೆಟಿಕ್ಸ್ ಭಯಂಕರ ಪ್ರೀತಿ ನಮ್ಮ ಮನೆಯಲ್ಲಿ. ಮಾಸ್ತರ್ ಮಂದಿ ಮನಿ ಫಸ್ಟ್ BSc ಮ್ಯಾಥಮೆಟಿಕ್ಸ್. ನಿಮ್ಮ ದುಃಖವನ್ನು ಅದ್ರ ದುಃಖ ತಿಳ್ಕೊಂಡ್ರೆ, ನಾ ದುಃಖ ಅನ್ಕೊಳ್ಳಿಲ್ಲ. ಐ ಗಾಟ್ ಅನ್ ಅಪಾರ್ಚುನಿಟಿ ದ್ಯಾಟ್ ಐ ಶುಡ್ ಡೂ ಮೈ ಹೋಮ್ವರ್ಕ್ ಆನ್ ದ್ಯಾಟ್ ಡೇ ಓನ್ಲಿ. ನಂಗೆ ನೆನಪದ, ನಾವು ಒಂದು ಚೈನ್ ಡ್ರಾಯಿಂಗ್ ಮಾಡಿದ್ವಿ. ಇದು ನಮ್ಮ ಕಾಲೇಜ್ ಹಿಂದ್ಗಡೆ ಒಮ್ಮೆ ಬೆಳಗಾವಿ ಹೋಗಿ ಮಾಡಿದ್ವಿ. ನಾನು ರಾತ್ರಿಯೇ ಕೂತ್ಕೊಂಡು ರಾತ್ರಿ 3 ಗಂಟೆ ತನಕ ಅದು ಡ್ರಾಯಿಂಗ್ದು ಪ್ರತಿ ಮಾಡಿದೆ. ನೆಕ್ಸ್ಟ್ ಡೇ ತೊಗೊಂಡು ಹೋದಾಗ ನಮ್ಮ ಹೊಳೆನವ್ರು ಸರ್ ಇದ್ರು. ಅಲ್ವಾ, ಇದು ಫಸ್ಟ್ ಟೈಮ್ ನನ್ನ ಲೈಫ್ನ ನೋಡ್ತಿರೋದು, ನಿನ್ನೆ ಸಂಜೆ ಮುಂದೆ ನೀವು ಸರ್ವೆ ಮುಗಿಸಿರಿ ಮುಂಜಾನೆ ಡ್ರಾಯಿಂಗ್ ತಂದಿ ಅಂತ. ಸರ್ಗೆ ಪಾಪ ಗಂಡು ಹುಡುಗರು ರೂಢಾಗ್ಬಿಟ್ಟಿತ್ತು. ಸರ್ ತರ್ತೇವ್ರಿ ಅನ್ನೋದು ಒಂದು ವಾರದ ಮೇಲೆ ಬರೋರು ಇವ್ರು. ನನಗೆ ನನ್ನ ಕಾಲೇಜ್ ಒಳಗೆ ಪ್ರತಿಯೊಂದು ನಾ ಮಾಡಿ ಹಂಗೆ ಎಷ್ಟು ರೂಢಾಗಿದೆ ಅಂದರೆ, ಇವನು ಇನ್ಫೋಸಿಸ್ ಫೌಂಡೇಶನ್ ಒಳಗೆ ನಾನು ಯಾರ ಮೇಲೂ ಡಿಪೆಂಡ್ ಇರೋದಿಲ್ಲ. ಇವತ್ತು ಪ್ಯೂನ್ ಬಂದಿಲ್ಲ ಅಂದ್ರೆ ನಾನು ಡಿಪೆಂಡ್ ಇಲ್ಲ. ಇವತ್ತು ನಮ್ಮ ಪ್ರೈವೇಟ್ ಸೆಕ್ರೆಟರಿ ಮೇಲೆ ನಾನು ಡಿಪೆಂಡ್ ಇಲ್ಲ. ಯಾರು ಬರಲಿಲ್ಲ ಅದು ಪ್ರತಿಯೊಂದು ಜಾಬ್ನ ಕಲ್ತು ಬಿಟ್ಟಿರ್ತೇನೆ. ಪ್ರತಿಯೊಂದು ಜಾಬ್, ಅದು ಸ್ಕ್ಯಾನಿಂಗ್ ಇರಬೇಕು, ಯಾವುದೇ ಇರ್ಕೊಳ್ಳಿ, ಜಿರಾಕ್ಸ್, ಸ್ಕ್ಯಾನು, ಯಾರು ಬರಲಿಲ್ಲ ಅದ್ರ ಸಹಿತ ನನ್ನ ಕೆಲಸ ನನಗೆ ಗೊತ್ತಿರಬೇಕು. ಯಾವಾಗ ನಿಮ್ಮ ಕೆಲಸ ನಿಮಗೆ ಗೊತ್ತಿರ್ತದೆ, ದೆನ್ ಯು ಕ್ಯಾನ್ ಜಡ್ಜ್ ಅದರ್ಸ್ ಆಲ್ಸೋ. ಇಲ್ಲಾರ ಅವ್ರು ಸುಳ್ಳು ಹೇಳ್ತಾರೆ ನಿಮ್ಗೆ, ಇಲ್ಲರಿ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಬರಂಗಿಲ್ಲ ಇದನ್ನ ಅಂದ್ಬಿಡ್ತಾರೆ. ನಾ ಮುಂಚೆ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಆಮೇಲೆ ಅವ್ನು ಮಾಡು ಅಂತೀನಿ. ಅಂದರೆ ಈ ಗುಣ ನನಗೆ ನನ್ನ ಹೆಲ್ಪಿಗೆ ನಾನೇ ಇರಬೇಕು ಅನ್ನೋದನ್ನ ಬಹುಶಃ ಸರ್ಕಮ್ಸ್ಟೆನ್ಸ್ ಇರ್ಬೋದು. ಇನ್ ಮೈ ಕೇಸ್ ದ್ಯಾಟ್ ಟಾಟ್ ಮೀ ಐ ಶುಡ್ ಬಿ ಆನ್ ಮೈ ಓನ್. ಆ್ಯಂಡ್ ಆಲ್ಸೋ ಇಟ್ ಟಾಟ್ ಮೀ ಒನ್ ಮೋರ್ ಥಿಂಗ್. ಏನಂದರೆ ನಮ್ಮ ಕಾಲದಾಗ ಈಗ ಹಂಗಿಲ್ಲ ಪರಿಸ್ಥಿತಿ. ಗಂಡು ಹುಡುಗರು ಹೆಣ್ಣು ಹುಡುಗರು ಮಾತಾಡತ್ತಿದ್ದಿಲ್ಲ. ಒಂಥರ ಭಾರಿ ತಾಬು. ಆಕೇನ್ರಿ ಗಂಡ್ರಾಮಿ ಗಂಡು ಹುಡುಗರ ಜೊತೆ ಮಾತಾಡ್ತಾಳೆ ಅನ್ಮಟ್ಟು ಭಾರಿ ಒಂಥರ. ಇಫ್ ಯು ಆರ್ ಟಾಕಿಂಗ್ ಟು ಬಾಯ್ ಮೀನ್ಸ್ ಯು ಆರ್ ಸಮಥಿಂಗ್ ಲೈಕ್ ಎಕ್ಸ್ಟ್ರೀಮ್ಲಿ ಬೋಲ್ಡ್. ರಾಕಿ ಸಾವಂತ್ ಇದ್ದಂಗೆ ಇವಾಗ. ಗಂಡು ಹುಡುಗರು ನನ್ನ ಜೊತೆ ಮಾತಾಡ್ತಿದ್ರು ಅವರು, ಬ್ಯಾಡ್ರಿ ನಮ್ಗೆ ಕೆಟ್ಟ ಹೆಸರು ಅನ್ನೋದವರು. ಆದ್ರೆ ಐ ಕುಡ್ ಎಸ್ಟಾಬ್ಲಿಷ್ conversation with a boy without any meaning. Like I can talk to a girl with friendship, I can talk to a boy with the same friendship, which is a rare quality in those days. ಯಾಕಂದ್ರೆ ಅವಾಗ ಲಗ್ನ ಆಗೋರು ಇಷ್ಟ, ಗಂಡ ಹೆಂಡತಿ ಆಗೋರು ಇಷ್ಟ ಹೊರಗೆ ಹೋಗೋರು, ಉಳ್ಕಿ ಜೋಡಿ ಗಂಡ ಹಂಗೆ ಹೋಗ್ತಿದ್ದಿಲ್ಲ. ಇಂಥ ಕಾಲದಾಗ ನಾನು ನಾರಾಯಣ ಮೂರ್ತಿಗೆ ಯಾವಾಗಲೂ ಹೇಳ್ತೀನಿ, ಹಿ ಕೆನಾಟ್ ಟಾಕ್ ಟು ಅ ಗರ್ಲ್ ದ ವೇ ಐ ಕ್ಯಾನ್ ಟಾಕ್ ಟು ಅ ಬಾಯ್. ರೀಸನ್ ಈಸ್ ಇಟ್ಸ್ ವೆರಿ ಸಿಂಪಲ್.
Basically, number one, he's very shy. Second thing, he has not brought up in a college where he can talk to a girl. There are no girls in his class. Whereas I can talk to boys without any, just like any other friend. That was my greatest advantage, making boys and girls leveling equal mentally. And without any emo. Oh, ನನಗೆ ಅವ್ನು ನನ್ನ ಕಡೆಗೆ ನೋಡ್ದ ಅಂತ ಯಾವ ಸುಡುಗಾಡು ಇರ್ತಿದ್ದಿಲ್ಲ ನಮ್ಮ ಕಡೆ. Nothing else. And in my real life, I found out it is easy to work with boys than girls. All girls should excuse me. This one I want to tell because many women come with a complex nature. ಅವಳ ಸೀರೆ ನನ್ನ ಸೀರೆಗಿಂತ ಚೆನ್ನಾಗಿತ್ತು, ಏನೋ ಈ ಥರ ಸಮ್ ಕಾಂಪಿಟಿಷನ್ನು. ಆದರೆ ವಿತ್ ಮೆನ್ ಇಟ್ ಈಸ್ ಈಸಿ. ಯು ವರ್ಕ್ ಅಪ್ ಟು ದ ಪಾಯಿಂಟ್, ಲೇಟರ್ ದೇ ಡೋಂಟ್ ಬಾದರ್. ನೀವು ಯಾವ ಸೀರೆ ಉಟ್ಕೊಂಡ್ರೆ ಅವ್ರಿಗೇನಾಗೋದು. ನಾನು ಒಂದು ಮಹಿಳಾ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಮಾಡಿದೆ. ಅಲ್ಲಿ ದಿನ ಜಗಳ ಏನಂದ್ರೆ, ಇವತ್ತು ನಿಮ್ಮ ಕ್ಲಾಸ್ ಇದ್ದನ ಮ್ಯಾಥಮೆಟಿಕ್ಸ್ ಕ್ಲಾಸ್ನವರು ಕಂಪ್ಯೂಟರ್ ಸೈನ್ಸ್ ಜೊತೆಗೆ ಹಾಕ್ಬಿಡೋರು, ಸೊ ದಟ್ ಚಿಲ್ಡ್ರನ್ ಶುಡ್ ನಾಟ್ ಗೋ ಟು ಕಂಪ್ಯೂಟರ್ ಲ್ಯಾಬ್, ಏನೇನೋ ಮಾಡೋರು. ಯಾಕೆಂದರೆ ಸುಧಾಮೂರ್ತಿಗೆ ಯಾಕೆ ನಾವು ಅಡ್ವಾಂಟೇಜ್ ಕೊಡಬೇಕು, ಲೆಟ್ ಅಸ್ ಪುಟ್ ಹರ್ ಕ್ಲಾಸ್ at 12 o'clock. ನಂಗೆ ಮುಂಜಾನೆ 8 ಗಂಟೆ ಕ್ಲಾಸ್ ಕೊಟ್ರಿ, ನಾನು ಮುಗಿಸಿ ನಾನು ಆಫೀಸ್ಗೆ ಹೋಗ್ತೀನಿ. ಇಲ್ಲ ಬಾರಿಕೋ ಪಾಲಿಟಿಕ್ಸ್ ಮಾಡೋರು. ನಾನು ಅಂತಿದ್ದೆ, ಮೈ ಗಾಡ್, ಇಟ್ಸ್ ಬೆಟರ್ ಟು ವರ್ಕ್ ವಿತ್ ಮೆನ್. It's much easier, much liberal, much different way of thinking. And I really want women should understand that, you should be very professional in your work. I never use my trump card, I'm a female. I've never ever used. Except in certain situation, like your flight comes at 2 o'clock in the night. Avaga I will not use my trump card alla. Avaga I require a drop anta helಬಹುದು ನೀವು. ಅಥವಾ ನಿಮಗೆ ಪ್ರೆಗ್ನೆನ್ಸಿ ಇದ್ದಾಗ, which doesn't happen many times anyway, okay, ನಿಮಗೆ ಡೆಲಿವರಿ ಡೇಟ್ ಹತ್ತಿರ ಇದ್ದಾಗ, ನನಗೆ ಆದರೂ ನಾನು ಯಾರಿಗೂ ಹೇಳ್ತಿಲ್ಲ, ನಾನು 3ನೇ ಮಾಡಿ ಆದರೂ ಹತ್ತೇ ಹೋಗ್ತಿದ್ದೆ. ಆಗ ನಮ್ಮ ಬಾಸ್ ಮುಲ್ಗಾಂವ್ಕರ್ ಅಂತಿದ್ರು, ಅವ್ರು ಹೇಳಿದ್ರು ಒಂದು ಸರ್ತೆ, ಲಿಫ್ಟ್ ವರ್ಕ್ ಆಗಿಲ್ಲ, ಅವಳು 3ನೇ ಮಾಡಿ ಹತ್ತಿ ಬರ್ತಾಳೆ, ಅವಳಿಗೆ 8.5 ತಿಂಗಳಾಗಿದೆ, ಅವಾಗ ದಯವಿಟ್ಟು ಗ್ರೌಂಡ್ ಫ್ಲೋರಿಗೆ ಮಾಡಿರಿ ಮೀಟಿಂಗು, ಎಲ್ಲಿ ಮಾಡಿದ್ರು ಅಷ್ಟೇ ಇದೆ ಅಂತ. ನಾನಾಗೆ ಎಂದೂ ಕೇಳ್ತಿದ್ದಿಲ್ಲ, ನನಗೆ 8.5 ತಿಂಗಳಾಗಿದೆ, ನಾನು ಮೇಲೆ ಹತ್ತಿನ ಬರ್ತಿದ್ದಿಲ್ಲ. ಬಿಕಾಸ್ ಐ ಆಲ್ವೇಸ್ ಫೆಲ್ಟ್, ಎಲ್ಲರೂ 5 ಮಿನಿಟ್ ತೊಗೊಂಡ್ರೆ ನಾನು 10 ಮಿನಿಟ್ ತೊಗೋತೀನಿ, ಸಾವಕಾಶ ಹತ್ತಿರಿ. ಡೋಂಟ್ ಯೂಸ್ ದ ಟ್ರಂಪ್ ಕಾರ್ಡ್, ಐ ಆಮ್ ಅ ಫೀಮೇಲ್, ದೆನ್ ಡೋಂಟ್ ಆಸ್ಕ್ ಫಾರ್ ಈಕ್ವಾಲಿಟಿ. ದೆನ್ you are as qualified as anybody else. Don't ever use that. The myth, always men think in general, they have the leadership quality, they are very smart. ಮತ್ತೆ ಹೆಣ್ಮಕ್ಳು ಮನೆಗೆ ನಮ್ಮ ಯಜಮಾನ ಕೇಳ್ಬೇಕ್ರೆ ಅವರೇ ಎಲ್ಲ ಡಿಸೈಡ್ ಮಾಡಿಬಿಡ್ತಾರೆ. ತಾಯಂದ್ರು ನಮಗೆ ಗೊತ್ತಾಗೋದಿಲ್ಲ ಇರ್ರಿ ಅಂತಗ, ನಮ್ಮ ಯಜಮಾನಿಗೆ ಅಂತ ಹೇಳಿ ಬಿಡ್ರಿ, ನಮ್ಮ ಮಗ ಶಾಣೆ ಇದ್ದಾನೆ ಅಂತ. ಇವೆಲ್ಲ ಜನರಲ್ ಎಲ್ಲರ ಮನೆಗೂ ಇರ್ತಿರ್ತಾವ. ಅದಕ್ಕೆ ಮೆನ್, ವಿ ಆಲ್ಸೋ ಪಂಪ್ ದೆಮ್ ಆಲ್ಸೋ, ಥಿಂಕಿಂಗ್ ದೇ ಆರ್ ಲೀಡರ್ಸ್, ದೇ ಡೂ ವೆರಿ ಗುಡ್ ಜಾಬ್, ದೇ ಆರ್ ವೆರಿ ಬೋಲ್ಡ್. ಬಟ್ ಐ ಹ್ಯಾವ್ ಫೌಂಡ್ ಔಟ್ ಇನ್ ರಿಯಲ್ ಲೈಫ್, ವಿಮೆನ್ ಆರ್ ಸ್ಮಾರ್ಟರ್ ದೆನ್ ಮೆನ್. Women are smarter because again the set of situation makes that one. Set of situation. A woman has to be in many relationships. Daughter-in-law, ಸೊಸೆ, ನಾದಿನಿ, ಮಗಳು, ತಂಗಿ, ಅತ್ತೆ, ತಾಯಿ, ಅತ್ತಿನ ಸಂಭಾಳಿಸ್ಕೊಂಡು, ನಾದಿನಿನ ಸಂಭಾಳಿಸ್ಕೊಂಡು, ಗಂಡನ ಸಂಭಾಳಿಸ್ಕೊಂಡು, ಯಾರ ಮನಿ ಮಾಡ್ಕೊಂಡು ಶಾಂತವಾಗಿದ್ದಾರೆ ಅಂದ್ರೆ ನಿಜವಾಗಿ ಒಂದು ಹೆಣ್ಮಕ್ಳು ಬೇರೆ ನೋಬೆಲ್ ಪ್ರೈಸ್ ಇಟ್ಟರೆ ಅವ್ರಿಗೆ ಹೋಗಬೇಕು. ಅವ್ರಿಗೆ ಹ್ಯೂಮನ್ ರಿಲೇಷನ್ ಭಾಳ ಚಲೋ ಅರ್ಥ ಆಗ್ತದೆ ಅವ್ರಿಗೆ. ದೇ ಕ್ಯಾನ್ ಬಿ ವೆರಿ ಗುಡ್ ಮ್ಯಾನೇಜರ್ಸ್. ದೇ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ನೇಚರ್ ಆಲ್ಸೋ ಟೀಚಸ್ ದೆಮ್. ಇನ್ನು ಹೆರಿಗೆ ಪೇನ್ ಆಗಲಿ, ಬೇರೆ ಪೇನ್ ಆಗಲಿ, ಅವ್ರು ಬೇಗ ತಡ್ಕೋತಾರೆ ಅದನ್ನು. ಅದಕ್ಕೆ ವಿಮೆನ್ ಹ್ಯಾವ್ ಮೆನಿ ಅಡ್ವಾಂಟೇಜಸ್ ಆ್ಯಂಡ್ ಮೆನ್ ಹ್ಯಾವ್ ಸಮ್ ಅಡ್ವಾಂಟೇಜಸ್. ಆ್ಯಂಡ್ ದಟ್ಸ್ ದ ರೀಸನ್ ಹೌ ಟು ಬೀಟ್ ಬಾಯ್ಸ್, ಯು ಶುಡ್ ನಾಟ್ ರೀಡ್ ಇನ್ ಅ ರಾಂಗ್ ವೇ. ಇನ್ ಲೈಫ್ ವಿ ರಿಕ್ವೈರ್ ಬೋತ್. ವಿ ರಿಕ್ವೈರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಮೆನ್ ಆ್ಯಂಡ್ ವಿಮೆನ್. ಸಂಸಾರದಲ್ಲಿ ರಥಚಕ್ರಕ್ಕೆ 2 ಗಾಲಿಗಳು ಬೇಕು, ಒಂದೇ ಗಾಲಿಂದ ಆಗೋದಿಲ್ಲ. ಆದರೆ ಇದು ಮಿತ್, ಒಂದು ರಹಸ್ಯ ಏನಿತ್ತು, ಹುಡುಗರು ಮಾಡೋಕ್ಕಾಗೋದಿಲ್ಲ ಅನ್ನೋದು, ಅದು ಸುಳ್ಳು ಅನ್ನೋದು ನಾ ಹೇಳಬಲ್ಲೆ. ಅವ್ರಿಗಿಂತ ನಾವು ಶಾಣ್ಯರ್ ಅಂತ ಹೇಳಂಗಿಲ್ಲ, ಅವ್ರಿಗಿಂತ ನಾವು ಕಡಿಮೆ ಅಂತ ಹೇಳಿದ್ರೆ, ಹೆಚ್ಚು ಅಂತ ಹೇಳಿದ್ರೆ. ಇಮೋಷ್ನಲಿ ವಿ ಆರ್ ಮೋರ್ ಸ್ಟೇಬಲ್, ವಿ ಹ್ಯಾವ್ ಮೋರ್ ಲೀಡರ್ಶಿಪ್ ಕ್ವಾಲಿಟೀಸ್, ವಿ ಆರ್ ಬೆಟರ್ ಮ್ಯಾನೇಜರ್ಸ್. ಓಕೆ, ಬಟ್ ಫಿಸಿಕಲಿ ದೇ ಹ್ಯಾವ್ ಮೋರ್ ಸ್ಟ್ರೆಂಗ್ತ್. And in a society, if we want to progress,
we require both of them equally. ಆ್ಯಂಡ್ ಹೆಣ್ಣುಮಕ್ಕಳು ಪ್ರೊಫೆಷ್ನಲ್ ಅಪ್ರೋಚ್ ಯೂಸ್ ಮಾಡಬೇಕು. ದಯವಿಟ್ಟು ಇದು ರವಿ ಜಾಜೂರ್ ಬಂದಿಲ್ಲ ನೀವತ್ತೆ? ಆರಾಮಿಲ್ಲ? ಹಾಂ ಹಾಂ ಹಾಂ. ಅದರ್ವೈಸ್ ಶಿವಪೂಜಿಲ್ಲ ಬೆಂಗಳೂರು ಇಲ್ಲೇ ಇದ್ದಾರೆ ಅಂತಂದ್ರೆ ಯಾರು? ಐ ಆಮ್ ಲುಕಿಂಗ್ ಅಟ್ ಪೀಪಲ್ who were nice to me actually in those days. Okay, suddenly so please remember, attitude in profession should change. Engineering is a profession. Please understand. ನಮ್ಮ ಮಗಳು BA ಬದಲಿ BE ಮಾಡಿದ್ಲಿ ಅಲ್ಲ. ನಮ್ಮನ್ನ ಯಾರೋ ಕೇಳಿದ್ರೆ BE ಯಾಕೆ ಮಾಡ್ಲಿಕ್ಕತ್ತೀರಿ ಅಂದರೆ, ಇಲ್ರಿ ವರ ಹುಡ್ಲಿಕ್ಕೆ ಭಾಳ ಚಲೋ ಆಗ್ತದೆ ನೋಡ್ರಿ, ಹುಡುಗಿ BE ಅನ್ಕೊಂಡು ಚಲೋ ವರ ಸಿಗ್ತಾವ್ರಿ ಅಂತ. ನಾನು ಅದು ಕ್ವಾಲಿಫಿಕೇಶನ್ ಏನು? ಇಂಜಿನಿಯರಿಂಗ್ is a skilled profession. Respect it. It is a skilled profession. And it is the application of science. Pure science is different. Application science is very important science in real life. So, engineering is a serious profession. It's an application science. It's a technology. It's a technology. And please be a good professional in life. Don't bring your personal things to office. ಇವತ್ತು ನಮ್ಮ ಯಜಮಾನರು ಜಗಳ ಮಾಡಿಬಿಟ್ಟಾರೆ, ಇವತ್ತು ನಮ್ಮ ಮೀಟಿಂಗ್ ಬರೋಂಗಿಲ್ಲ, ಇವೆಲ್ಲ ಅಲ್ಲದು. ಎಲ್ಲರ ಮನೆ ಗಂಡ ಹೆಂಡತಿ ಜಗಳಾಡ್ತಾರೆ, ಯಾರು ಜಗಳಂಗಿಲ್ಲ ಅವ್ರು ಗಂಡ ಹೆಂಡತಿನ ಅಲ್ಲ. ಆ ಕಾರಣ ಅಲ್ಲ. ನನಗೆ ಬೇಕಾದಷ್ಟು ತ್ರಾಸಿರಲಿ ಇವತ್ತು ಮನೆಯೊಳಗೆ 10 ಗಂಟೆಗೆ ಮೀಟಿಂಗ್ ಅಂದ್ರೆ ನಾನು ಬರಬೇಕು, ಹೇಳಿದ ಕೆಲಸ ಮಾಡಬೇಕು. ಪ್ರೊಫೆಷ್ನಲಿ ವಿ ಶುಡ್ ಬಿ ಲೈಕ್ ಎನಿ ಒನ್ ಎಲ್ಸ್. ಡೋಂಟ್ ಯೂಸ್ ಯುವರ್ ಜೆಂಡರ್ ಆಸ್ ಅ ಪ್ರೊಟೆಕ್ಷನ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಿಮ್ಮಲ್ಲಿ ಇಷ್ಟು ಜನ ಇಂಜಿನಿಯರಿಂಗ್ ಮಾಡ್ತೀರಿ, ಎಷ್ಟು ಮಂದಿ ಪ್ರೊಫೆಷನ್ ನೀವು ಸೀರಿಯಸ್ ಆಗಿ ತೊಗೋತೀರಿ? ಲಗ್ನ ಸಲುವಾಗಿ BE ಡಿಗ್ರಿ ಮಾಡಬೇಡ್ರಿ, ಅದನ್ನು ನೀವು ಪ್ರೊಫೆಷನ್ನಾಗಿ ತೊಗೊಳ್ರಿ. ನನ್ನ ಮಂದಿ ಯಾರೊಬ್ರು ಕೇಳಿದ್ರು, ನಿಂದು ಸೀಟು ವೇಸ್ಟ್ ನೋಡು, ನೀನು ಸೋಷಿಯಲ್ ಸೈನ್ಸ್ ಮಾಡ್ತೀವಿ, ಇನ್ಫೋಸಿಸ್ ಫೌಂಡೇಶನ್ ಮಾಡ್ತಿದ್ದಿ ಅಂತ. ನಾನು ಹೇಳಿದೆ, ಅದಿನ ಬದಲು ಹುಡುಗ ಕೊಟ್ಟಿದ್ರೆ ಅವ್ನು ಜೀವನ ಆಗ್ತಿತ್ತು ಅಂದರು. ಅವ್ನು ಹೇಳಿದೆ, 9 to 5 ಕೆಲಸ ಮಾಡಿ ಅವ್ರು ರಿಟೈರ್ ಆಗಿರ್ತಿದ್ದ, ಅದಕ್ಕೂ ಹೆಚ್ಚು ನಾನು ಮಾಡೇನೆ, ಅದಕ್ಕೇನಲ್ಲ. ಬಟ್ ಐ ಯೂಸ್ ಮೈ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇನ್ ಮೈ ಆಫೀಸ್ ವೆರಿ ಇಫೆಕ್ಟಿವ್ಲಿ, ಬಿಕಾಸ್ ಐ ಲವ್ ಟೆಕ್ನಾಲಜಿ ಆ್ಯಂಡ್ ಐ ಲವ್ innovation. I love statistics. What are these? Engineering makes you like a sharp knife, analytical power, technology friendly, application science, and usage of that in real life. Usage of technology in real life. ನಾನು ಆಫೀಸ್ನಾಗ ಇಷ್ಟನ್ನ ಟೆಕ್ನಾಲಜಿ ಯೂಸ್ ಮಾಡ್ತೀನಿಲ್ಲ, ರಿಯಲ್ ಲೈಫ್ನ ಟೆಕ್ನಾಲಜಿ ಯೂಸ್ ಮಾಡಬೇಕು. ಆ ಥರ ಬ್ಯಾಕ್ಗ್ರೌಂಡ್ ನಿಮಗೆ ಇಂಜಿನಿಯರಿಂಗ್ ಕೊಡ್ತದೆ ಮತ್ತು ನಿಮ್ಮ ಮನಸ್ಸು ಅಷ್ಟು ಶಾರ್ಪ್ ಮಾಡ್ತದೆ. ಇನ್ ಮೈ ಆಫೀಸ್ ಇಟ್ಸ್ ಅ ಪೇಪರ್ಲೆಸ್ ಆಫೀಸ್. Everything there is the statistics. We spent 350 crores on March 20th, or yesterday it was, 2 days back. I had a statistics. How much money on what category? How many states are benefited? How many people are benefited? What is the outcome of a project? And what is the grading of each project? You are an intangible way of calculation. Adan saita na digital ಮಾಡ್ತೀನಿ. Thanks to my engineering. Engineering has made me very professional, ಅಕ್ಯುರೇಟ್ ಓರಿಯೆಂಟೆಡ್. ನನಗೆ ಗೊತ್ತಿಲ್ಲರಿ ಅಲ್ಲಿ ಹಂಗಾತ್ರಿ ಇಲ್ಲಿ ಹಿಂಗಾತ್ರಿ ಅವೆಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಲಿಬರಲ್ ಆರ್ಟ್ಸ್ ಹ್ಯಾಸ್ ಅ ಪ್ಲೇಸ್ ಟು ಎಕ್ಸ್ಪಾಂಡ್. Engineering does not have a space to expand. We are digital. It's 8.3 meter, it's 8.3 meter. It can't be 8 meter and 6 or 9 meter, because engineering is a digital subject. It is a very professional subject and one of the finest subject I feel which has changed the human life. Let it be a computer, let it be a wheel actually. ಒಂದು ಗಾಳಿಯಿಂದ ಜಗತ್ತು ಚೇಂಜ್ ಆಗಿದೆ, ಒಂದು ಕಂಪ್ಯೂಟರ್ನ ಜಗತ್ತು ಚೇಂಜ್ ಆಗಿದೆ, ಒಂದು ವೈಫೈನ ಜಗತ್ತಾಗ ಚೇಂಜ್ ಆಗಿದೆ, ಒಂದು ಇಂಟರ್ನೆಟ್ನ ಜಗತ್ತು ಚೇಂಜ್ ಆಗಿದೆ. ಇಫ್ ಯು ವಾಂಟ್ ಟು ಮೇಕ್ ಹ್ಯೂಮನ್ ಲೈಫ್ ಬೆಟರ್, ಈಸಿ, ದೆನ್ ಇಂಜಿನಿಯರಿಂಗ್ ಈಸ್ ದ ಸಬ್ಜೆಕ್ಟ್. And these fundamentals, without any ambiguity, I learnt in DVB. So I am grateful for that. ಕ್ಲಿಯರ್, ಸ್ಪಷ್ಟವಾಗಿ. ನಮ್ಮ ಟೀಚರ್ಸ್ ಗ್ರೇಟ್ ಇದ್ರು. ಬುಲ್ಬುಲೆ ಸರ್ ಅಲ್ಲ ಸರ್, ಬುಲ್ಬುಲೆ ಸರು ಅವ್ರು ಫಸ್ಟ್ ನನಗೆ ಏನು ಹೇಳ್ಕೊಟ್ಟಿದ್ದು ಅಂದರೆ, ಡ್ರಾಯಿಂಗ್, ತಂಗಿ ಇಲ್ಲಿ ಕೂತ್ಕೋತಿಯಲ್ಲ, ಅದು 6 feet 8 feet ಇರೋದು ನೀನು ಕಣ್ಣಿಂದ ಮಾಡಬೇಕು. 6 inch ಡಿಫ್ರೆನ್ಸ್ ಬರ್ಬೋದು. ಅ ಗುಡ್ ಇಂಜಿನಿಯರಿಂಗ್ ಶುಡ್ ಹ್ಯಾವ್ ಅ ನಿಯರ್ ಅಪ್ರಾಕ್ಸಿಮೇಷನ್
ಅವ್ರು ನಂಗೆ ಫಸ್ಟ್ ಹೇಳ್ಕೊಟ್ಟಿದ್ದು. ಇವತ್ತಿಗೂ ನಾನು ಕ್ಯಾಲ್ಕುಲೇಷನ್ ಮೆಂಟಲ್ ಮ್ಯಾಥ್ಸ್ ಮಾಡಿದಾಗ ನಮ್ಮಲ್ಲಿ ಕ್ಯಾಲ್ಕುಲೇಟರ್ ಮಾಡ್ಕೊಂಡು ನಮ್ಮ ಅಸಿಸ್ಟೆಂಟ್ ಮಾಡ್ತಿರ್ತಾರೆ. ಆಗ ನಾನು ಅಪ್ರಾಕ್ಸಿಮೇಟ್ಲಿ ಇಟ್ಸ್ 200 ಅಂತ ಹೇಳ್ತೀನಿ, ಅದು 199 ಅಥವಾ 201 ಬರ್ಬೋದು. ದೀಸ್ ಆರ್ ದಿ ಥಿಂಗ್ಸ್ ವಿಚ್ I was taught to us. I don't know how they teach in drawing now, but there's a Bulbule sir is tell, as an engineer you should have approximation to the nearest point, and that you should practice. It won't come in one day. ಇಲ್ಲಿಂದ ಕೂತ್ಕೊಂಡಿದ್ದು 8 ಫೀಟ್ ಆಗ್ತದನೋ 10 ಫೀಟ್ ಆಗ್ತದನೋ, ನೀ 5 ಫೂಟ್ ಇದ್ದೀವ, ಸೊ ನೀನು ಡಬಲ್ ಆಗ್ತದೇನೋ ನಿನ್ಗೆ ಗೊತ್ತಾಗಬೇಕು. ದಟ್ಸ್ ಎ ಗುಡ್ ಫಂಡಮೆಂಟಲ್. ಬಟ್ ವಿ ಹ್ಯಾಡ್ ಆಲ್ಸೋ ಫನ್ ಟೈಮ್. ಇಟ್ ಇಸ್ ನಾಟ್ ಆಲ್ವೇಸ್ ಸೀರಿಯಸ್. ಐ ಹ್ಯಾಡ್ ಅ ಫನ್ ಟೈಮ್. ನಮ್ಮ ಮಲ್ಲಾಪುರ ಅಂತ ಒಬ್ಬರು ಸರ್ ಇದ್ರು ಪಾಪ, ಕೆಮಿಸ್ಟ್ರಿ. ಇಟ್ ವಾಸ್ ನಾಟ್ ಫಾರ್ ದಿ ಎಕ್ಸಾಮಿನೇಷನ್. Unfortunately, we had a chemistry subject which was not for the examination, including all my classmates sitting here. All of them will come there. Chemistry na ಅವ್ರ ಎದುರಿಗೆ ಓಡಿ ಹೋಗ್ಬಿಡೋರು ಪಾಪ. ರಮೇಶ, ನೀವು ಓಡಿ ಹೋಗಿದ್ದು ನಾನು ನೋಡೇನಿ. ಯಾಕಂದ್ರೆ ಪರೀಕ್ಷೆಕ್ಕಿಲ್ಲ ಅಂತ. ಮಲ್ಲಾಪುರ ಸರ್ ಅಲ್ವಾ, ಎಲ್ಲ ಹುಡುಗರು ಓಡಿ ಹೋಗ್ತಾವ, ನಾ ಏನು ಮಾಡಲಿ. ಸಚ್ ಎ ನೈಸ್ ಜೆಂಟಲ್ಮನ್ ಪಾಪ. ಸರ್ ನಾ ಒಬ್ಬಾಕೆ ನಿಮ್ಮ ಕ್ಲಾಸಿಗೆ ಬರ್ತೇನೆ ಅಂತಿದೆ. ಮಲ್ಲಾಪುರ ಸರ್ದು ನೀವೆಲ್ಲ ಚರ್ಚೆ ಮಾಡ್ರೆ, ಮಲ್ಲಾಪುರ ಮತ್ತು ಸುಧಾ ಕುಲಕರ್ಣಿ ಅವರ ಅವ್ರದ್ದೇ ಒಂದು ಕ್ಲಾಸ್ ತಗೊಳ್ರಿ ಅಂತ. ನಾವಿಬ್ಬರ ಕ್ಲಾಸ್ನಲ್ಲಿ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಆ್ಯಕ್ಚುಲಿ. ನಮ್ಮ ಅನೇಕ ಟೀಚರ್ಸ್ ಫ್ಯಾಂಟಾಸ್ಟಿಕ್ ಟೀಚರ್. ಶೇಡ್ಬಾಳ್ ಅಂತ ಸರ್ ಇದ್ದರು. ಶೇಡ್ಬಾಳ್ ಸರು ಭಾಳ ಚಲೋ ಹೇಳ್ಕೊಟ್ರು ಮ್ಯಾಥಮೆಟಿಕ್ಸ್. ಆಮೇಲೆ ನಮ್ಮ ಹಳ್ಳಿ ಸರ್ ಇದ್ದರು. ಮತ್ತು ಇನ್ನೊಬ್ರು ಯಾರು ಇದ್ರು ಹೇಳ್ರಿ? ತಿಮ್ಮನಗೌಡ ಸರ್, ಮರೆಯೋಂಗೆ ಇಲ್ಲ. ತಿಮ್ಮನಗೌಡ್ರ ಸರ್ ಇದಾರಲ್ಲ, ಎಲ್ಲಿರ್ತಾರೆ? ಹೋಗಿ ಬೆಟ್ಟ. ದೇ ಆರ್ ಆಲ್ ಗ್ರೇಟ್ ಟೀಚರ್ಸ್. ಅಂದರೆ ಅವ್ರಿಗೆ ಅವಾಗೆಲ್ಲ ಟ್ಯೂಷನ್ ಕ್ಲಾಸು ಇರ್ತಿದ್ದಿಲ್ಲ ನಮ್ಮ ಕಾಲಕ್ಕೆ. ಅವ್ರೇನು ಹೇಳ್ತಾರೆ ಅದನ್ನು ನಾವು ಕಲಿಬೇಕಾ. ಕ್ಲಾಸ್ ಮುಗಿದಲ್ಲಿ ಅವ್ರದ್ದು ಮುಗೀತು, ನಮ್ಮದು ಮುಗೀತು ಅಲ್ಲಿಗೆ ಅಂತ. ವಾಲಿ ಅಂತ ಒಬ್ಬರಿದ್ರು, ಭಾಳ ಚಲೋ ಟೀಚರ್ ಇದ್ರು. ತೀರ್ಕೊಂಡ್ರು ವಾಲಿ ಸರ್ ತೀರ್ಕೊಂಡ್ರು. ಆಮೇಲೆ ವಿಜಯ್ ಕುಲಕರ್ಣಿ ಅಂತ ಒಬ್ಬರು ಹೈಡ್ರಾಲಿಕ್ಸ್ ಹೇಳ್ಕೊಡ್ತಿದ್ರು. ನಾನು ಭಾಳ ಅವ್ರನ್ನ ಇವತ್ತು ಐ ಥಿಂಕ್ ಇದೀನಿ ಬೆಳಗಾವ್ ಐ ಸಪೋಸ್. ವಿ ಹ್ಯಾಡ್ ಅ ವೆರಿ ಹೌದಾ ಅಲ್ರಿ. ಈಗ ಈಗ ವೈಕುಂಠದ ಹಾದಿ ಹಾಡ್ತೀವಿ ಅಂದಮೇಲೆ ನಮ್ಮ ಮಾಸ್ತರ್ ಮಂದಿ ಏನಂದ್ರೆ ಅದನ್ನು ದಾರಿ ಯಾವುದಯ್ಯ ವೈಕುಂಠಪತಿ ಅಂತ ಕೇಳೋ ಸ್ಥಿತಿಗೆ ಬಂದೇವೆ ನಾವೀಗ. ವಿ ಹ್ಯಾಡ್ ಗ್ರೇಟ್ ಟೀಚರ್ಸ್ ಆ್ಯಂಡ್ ಗುಡ್ ಕೊಲೀಗ್ಸ್ ಆ್ಯಂಡ್ ವೆರಿ ನೈಸ್ ಫ್ರೆಂಡ್ಸ್. ಸೊ ಐ ಹ್ಯಾಡ್ ಅ ವೆರಿ ಗ್ರೇಟ್ ಟೈಮ್ ಇನ್ BUB. ಬೈ ದ ಟೈಮ್ ಐ ವೆಂಟ್ ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇಟ್ ಬಿಕೇಮ್ ವೆರಿ ಸೀರಿಯಸ್. ಅಲ್ಲೆಲ್ಲ PhD ಮಂದಿ ಮಾರಿ ಯಾವಾಗಲೂ ಕೆಳಗೆ, ಯಾವಾಗಲೂ ಲೈಬ್ರರಿ ಇಲ್ಲ ಅಂತ ಕೂಡಲೇ ಅವ್ರ ಮೆಸ್ ಭಾರಿ ನನಗೆ ಏನಪ್ಪ ಇದು ಭಾರಿ ಸೀರಿಯಸ್ ಮಂದಿ ಇವರು. ನಮ್ಮ BUB ಕಾಲೇಜ್ ಥರ ಇಲ್ಲ ಅನ್ಸೋದು. ಸೊ ಬಟ್ ಅಕಾಡೆಮಿಕಲಿ ಇಟ್ ವಾಸ್ ಎಕ್ಸಲೆಂಟ್ ಪ್ಲೇಸ್, ಸಮಥಿಂಗ್ ವಿ ಲರ್ನ್ಟ್ ಎಟ್ಸೆಟ್ರಾ. ನಾನು ಈಗ ಲೈಫ್ನಾಗ 67 ವರ್ಷ, ನನಗೆ ಇನ್ನೇನು 68 ಆಗ್ತಾವೆ. ಲೀವಂದಾಗ ತಿರುಗಿ ನೋಡಿದಾಗ ನಾವೇನು ಕಲ್ತೇವಿ ಮುಖ್ಯ ಅಲ್ಲ, ನಾವು ಜೀವನವನ್ನು ನೋಡೋ ದೃಷ್ಟಿ ಏನು ಕಲ್ತೇವಿ, ಯಾವ ಜಾಗದಾಗ ಕಲ್ತೇವಿ ಅದು ಮುಖ್ಯದ. ಅದಕ್ಕೆಲ್ಲ ಕಾರಣದಿಂದ ಈಗ ನನಗೆ ನೀವು ಅವಾಗ ನಾ ಫಸ್ಟ್ ನಮ್ಮ ಮಗ ಹೇಳ್ತಾನೆ, ಅಮ್ಮ ನೀನು ಮಾಜಿ ಅನ್ನಂಗೆ, ನಿಮ್ಮ ಮಾಜಿ ಫಸ್ಟ್ ರ್ಯಾಂಕ್ ಅಂತ ನಾವು. ಹೌದಲ್ರಿ, ಮಾಜಿ ಮಿನಿಸ್ಟರ್ ಇದ್ದಂಗೆ. ನಂಗೆ ಫಸ್ಟ್ ರ್ಯಾಂಕದ ಮೀನಿಂಗ್ ಇಲ್ಲ, ಆ ಗೋಲ್ಡ್ ಮೆಡಲ್ ಮೀನಿಂಗ್ ನಂಗೆ ಏನೂ ಅನ್ಸಂಗಿಲ್ಲ. ಈಗ ಅವಳಾಗ ಅನ್ನಿಸ್ತಿರ್ಬೋದು. ಈಗ ನನಗೇನು ಇಟ್ ಡಸಂಟ್ ಮ್ಯಾಟ್ರ್. ಈಗ ನೀವು ಯಾವ ಇಕ್ವೇಷನ್ ಕೇಳಿದ್ರು ನಂಗೆ ಹೇಳಿಕ್ಕೆ ಬರೋದಿಲ್ಲ. ಈಗ ಡೆಫಿನೆಟ್ಲಿ ಐ ವಿಲ್ ಫೇಲ್. ಆದರೆ ನಾನು ಏನು ಕಲಿತೆ, ಹ್ಯೂಮನ್ ರಿಲೇಷನ್ಶಿಪ್ಪು, ಹೌ ಯು ಶುಡ್ ಗೆಟ್ ಅಲಾಂಗ್ ವೆಲ್ ವಿತ್ ಪೀಪಲ್ ಆ್ಯಂಡ್ ಹೌ ಟು ಲವ್ ಯುವರ್ ಕಾಲೇಜ್. ದ್ಯಾಟ್ ಐ ಥಿಂಕ್ ಐ ಲರ್ನ್ ಓನ್ಲಿ ಲವ್ ಯುವರ್ ಕಾಲೇಜ್, ಬಿಕಾಸ್ ಇಟ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ಡ್ ಯು. ಒಣ ಕಬ್ಬು ಬಂದಂಗೆ ನೀವು ಬರ್ತೀರಿ, ಕಬ್ಬಿನಿಂದ ಹೊರಗೆ ರಸ ಆಗಿ ಸಕ್ಕರೆಯಾಗಿ ಹೊರಗೆ ಬರ್ತೀರಿ. ಇವೆಲ್ಲ ಯಾಕೆ ಕಾರಣ ಇದೆ? ವರ್ಡ್ ಆಫ್ ಗ್ರ್ಯಾಟಿಟ್ಯೂಡ್ ಐ ಹ್ಯಾವ್ ಲರ್ನ್ಡ್. ನಾ ಪ್ರತಿ ಸರ್ತಿ ಬಂದಾಗ ನಂದು ಶೆಟ್ಟರ್ಗೆ ಗೊತ್ತದ. ನಾ ಪ್ರತಿ ಸರ್ತಿ BUB ಬಂದಾಗ ನಾನು ಒಂದು ನಮಸ್ಕಾರ ಭೂಮರೆಡ್ಡಿ ಅವ್ರಿಗೆಲ್ಲ ಮುಂದೆ ಮಾಡ್ತೀನಿ. ನಾನು ಎಲ್ಲ ಭಾಷಣಕ್ಕೂ ಅವರು ಫೋಟೋ ಇಟ್ರಿ ಅಂತೀನಿ. ಅವ್ರ ಸ್ವಂತಕ್ಕೆ ಮಕ್ಕಳಿರಲಿಲ್ಲ. ಅದಕ್ಕೆ ನನಗೊಂದು ನನ್ನ ಮೇಲೆ ಫಿಶ್ ಪಾಂಡ್ ಇರ್ತಿತ್ತು. ಹೇಮರೆಡ್ಡಿ ಮಲ್ಲಮ್ಮ ಅಂತಿದ್ರು ನನ್ನ ಕಾಲೇಜ್ನಾಗಿದ್ದಾಗ. ಭೂಮರೆಡ್ಡಿ ಅವ್ರ ಮಗಳು ಹೇಮರೆಡ್ಡಿ ಮಲ್ಲಮ್ಮ ಅಂತಿದ್ರು. ಅಂಥ ಮಹನೀಯರು, ಅವ್ರಿಗೇನು ಕಾರಣ ಇಲ್ಲ ಕಾಲೇಜ್ ತೆಗಿಲಿಕ್ಕೆ. ಅಂಥವ್ರು ಅವಾಗಿನ ಕಾಲನಾಗ ಬಾಂಬೆದಲ್ಲಿ ಅವರು ಬಿಸ್ನೆಸ್ ಮನ್ ಇದ್ದರು. ಅವ್ರ ಮಕ್ಕಳಿರಲಿಲ್ಲ. ಅವ್ರು ತಮ್ಮ ಕಮ್ಯುನಿಟಿಗೂ ಅಂತಲ್ಲ, ಅವರೊಂದು ಕಾಲೇಜ್ ಪಾಲಿಟೆಕ್ನಿಕ್ ಶುರು ಮಾಡಿದರು. ಅವ್ರು ಇದ್ದಿದ್ದಕ್ಕೆ ನಮ್ಗೆ ಒಂದು BUB ಕಾಲೇಜ್ ಆಯಿತು. ಗ್ರ್ಯಾಟಿಟ್ಯೂಡ್ ಈಸ್ ನಾಟ್ ಹೆರಿಡಿಟರಿ. ಗ್ರ್ಯಾಟಿಟ್ಯೂಡ್ ಈಸ್ ನಾಟ್ ಇನ್ DNA. Gratitude is an acquired habit, and that you should acquire. If you don't acquire gratitude, then there is no difference between you and an animal. ಎರಡೂ ಅಷ್ಟೇ. ಅವಕ್ಕೂ ಗ್ರ್ಯಾಟಿಟ್ಯೂಡ್ ಇರೋಂಗಿಲ್ಲ. ಸಿಂಹಕ್ಕೆ ನೋಡಿ ಎಷ್ಟರ ಹಾಕ್ರಿ ಒಂದು ಕಡೆಗೆ ಮಾಡ್ತದೇನೋ ಇಲ್ಲೋ, ಸಿಂಹ ಜೊತೆ ಯಾರು ಇರ್ತಾರೇನು? ಇರೋಂಗಿಲ್ಲ. ಗ್ರ್ಯಾಟಿಟ್ಯೂಡ್, ಟು ಬಿ ಕಂಪ್ಯಾಷನೇಟ್ ಟು ಅದರ್ಸ್, ಯೂಸಿಂಗ್ ಟೆಕ್ನಾಲಜಿ ಇನ್ ಅ ಪ್ರೊಫೆಷನಲ್ ವೇ, ಆ್ಯಂಡ್ ಟು ರಿಮೆಂಬರ್ ಅವರ್ ಕಾಲೇಜ್, which is extremely important. You may go out, you may do anything. Please remember, you should never forget your alma mater, never forget your parents, never forget the country where you are born, never forget that you have a duty towards
people who do not have. The money what you earn is not entirely yours. You have a duty towards people who do not have. ಬರ್ತ್ ಇದನ್ನ ಆಕ್ಸಿಡೆಂಟಲ್, ನೀವೆಲ್ಲೋ ಹುಟ್ಟುಬಿಟ್ಟಿದ್ದೀರಿ, ನಿಮ್ಮ ಅಪ್ಪನ ಮನೆ ಹುಟ್ಟಿರಿಂದ್ಕೊಂಡು ಇಲ್ಲಿಗೆ ಬಂದಿರಿ. ನಿಮ್ಮಷ್ಟೇ ಬ್ರೈಟ್ ಇರೋರು ಅದರ್ ಸೈಡ್ ಆಫ್ ದ ಲೈನ್ ಇರ್ತಾರೆ. ಅವ್ರು ಹೆಲ್ಪ್ ಮಾಡೋದು ನಿಮ್ಮದು ಪರಮ ಕರ್ತವ್ಯ ಇರ್ತದೆ. ಪ್ಲೀಸ್ ರಿಮೆಂಬರ್, ಅಪ್ಪ ಅಮ್ಮನಿಗೆ ಸಿಂಗಾಪುರ್ ಟ್ರಿಪ್ ಮಾಡಿಸಿದೆ, ಅಮೇರಿಕಾ ಟ್ರಿಪ್ ಮಾಡಿಸಿದೆ, ಹೆಂಡತಿ ವಜ್ರದ ಕಿವಿಯನ್ನು ಕೊಡಿಸಿದೆ, 2 ಮಹಡಿ ಮನೆ ಕಟ್ಟಿಸಿದೆ. ಇವೆಲ್ಲದಕ್ಕಿಂತಲೂ ಹೆಚ್ಚಾಗಿ ನಿಮಗೊಂದು ಸಮಾಜಕ್ಕೆ ಒಂದು ಡ್ಯೂಟಿ ಇದೆ. ಆ ಡ್ಯೂಟಿ ನೀವು ಮರಿಬಾರ್ದು. ಕರದಿ ಕಪ್ಪರ ಉಂಟು ಹಿರಿದೊಂದು ನಾಡುಂಟು, ಹರನೆಂಬ ದೈವ ನಮಗುಂಟು. ನೀವು ನೆನ್ಕೋಬೇಕು, ನಮಗೆ ಎಷ್ಟು ಕಡಿಮೆ ಇದ್ರೂ ಚಿಂತೆ ನಮಗೆ ಆ ಗುಣ ಬರಬೇಕು. ಹಿರಿದೊಂದು ನಾಡುಂಟು, ಹರನೆಂಬ ದೈವ ನಮಗುಂಟು. ನಾವು ಜನರಿಗೆ ನಾವು ಯಾವಾಗಲೂ ಸಹಾಯ ಮಾಡಬೇಕು. ಇಲ್ಲಾಂದ್ರೆ ಏನಿದೆ, ನೀವು ನಾನು ಹೊಗಳ್ತೀರಿ, ನಾ ಇಷ್ಟು ಹೊಗಳಿಸ್ಕೋತೀನಿ, ನಿಮ್ಮಷ್ಟಕ್ಕೆ ನೀವು ನಮ್ಮಷ್ಟಕ್ಕೆ ನಾವು ಹೋಗಿ ಐ ಹ್ಯಾಡ್ ಎ ಸಕ್ಸಸ್ಫುಲ್ ಮೀಟಿಂಗ್ ಅಂದ್ರಲ್ಲ. ಪ್ರತಿಯೊಂದು ದಿವಸವೂ ನಾವು ಯಾರಿಗೆ ಏನು ಸಹಾಯ ಮಾಡ್ತೀವಿ ನೋಡಬೇಕು. ಅದರಿಂದ ಜೀವನದಲ್ಲಿ ಏನಾದರೂ ಅಳವಡಿಸ್ಕೋಬೇಕು. ನಾನು ಬಹಳ ಸಣ್ಣವಳಿದ್ದಾಗ ನಮ್ಮ ತಾಯಿ ಒಬ್ಬ ಜಂಗಮರನಿಟ್ಟು ನನಗೆ ವಚನ ಹೇಳಿಸ್ತಿತ್ತು. ನಂಗೆ ಭಾಳ ವಚನದ ಹುಚ್ಚಿತ್ತು. ಹೇಳಿಸ್ತಿದ್ರು. ನಾನು ನಮ್ಮ ಜಂಗಮರಿಗೆ ಐನೋರೇ ನಂಗೆ ಕೆಲವೊಂದು ವಚನ ಅರ್ಥ ಆಗಲಿಲ್ಲ ರೀ ಅಂತ. ನಮ್ಮ JSS ಕಾಲೇಜ್ ಶರಣರಿದ್ದಾರಲ್ಲ, ಅವ್ರ ಹತ್ರ ನಿಮ್ಮ ಶರಣರಿಗಿಂತ ಹೆಚ್ಚು ವಚನ ಬರ್ತಾವ್ರಿ ಅಂತ. ಯಾಕಂದ್ರೆ ನನಗೆ ಅವ್ರು ನಮ್ಮ ಐನೋರು ಹೇಳಿದರು, ಅಮ್ಮ ನೀ ದೊಡ್ಡಾಕೆ ಆದಮೇಲೆ ನಿನಗೆ ಹಣ ಬಂದಾಗ ಇವೆಲ್ಲ ವಚನ ಅರ್ಥ ಆಗ್ತಾವಂತ. ನಂಗೆ ಪ್ರತಿಯೊಂದು ವಚನದ ನಿಜವಾದ ಅರ್ಥ ಹಣ ಬಂದಾಗ ಗೊತ್ತದ. ನಿಮಗೆ ಹಣ ಬಂದಾಗ, ಪೊಸಿಷನ್ ಬಂದಾಗ, ಯು ಶುಡ್ ನೆವರ್ ಲುಕ್ ಡೌನ್ ಅಪಾನ್ ಅದರ್ಸ್. ನಾರ್ಮಲಿ ಹಣ ಬಂದ್ಕೊಂಡು ಮನುಷ್ಯನಿಗೆ ಒಂದು ಮದ ಬಂದುಬಿಡ್ತದೆ. ಅವನೇನು ಅವ್ನು ಕೊಂಡ್ಕೋಬಲ್ಲೆ, ಇದನ್ನು ಕೊಂಡ್ಕೋಬಲ್ಲೆ. ವಿತ್ ಮನಿ ಯು ಕ್ಯಾನ್ ಬೈ ವೆರಿ ಲಿಟಲ್ ಥಿಂಗ್ಸ್, ಯು ಕೆನಾಟ್ ಬೈ ಎವ್ರಿಥಿಂಗ್. ಎಷ್ಟೇ ಹಣ ಬಂದರೂ ಸಹಿತ ನಿಮ್ದು ಲಿಮಿಟೇಷನ್ ಭಾಳ ಕಡಿಮೆ ಇರ್ತಾವೆ. ಬಂಗಾರ ಅನ್ನ ಉಣ್ಲಿಕ್ಕೆ ಬರೋಂಗಿಲ್ಲ, ಭಾಳ ಹಣದ ಏನು ಮಾಡ್ತೀರಿ ತೊಗೊಂಡೆ. ಹೆಲ್ತ್ ತೊಗೊಳಿಕ್ಕೆ ಬರೋಂಗಿಲ್ಲ, ಡಾಕ್ಟರ್ಸ್ ತೊಗೊಳಿಕ್ಕೆ ಬರ್ತದೆ. ನಿಮ್ಗೆ ಹಣದ ಲಿಮಿಟೇಷನ್ ಇದೆ, ಆದರೆ ಹ್ಯಾಪಿನೆಸ್ಗೆ ಲಿಮಿಟೇಷನ್ ಇಲ್ಲ. ಹ್ಯಾಪಿನೆಸ್ ಬರೋದು ಮಂದಿಗೆ ಹೆಲ್ಪ್ ಮಾಡಿದಾಗ ಮಾತ್ರ ಬರ್ತದೆ ಅಂತ. ಇಲ್ಲ ಎಷ್ಟು ಸೀರೆ ತೊಗೋತೀರಿ, ನಾವೇನು ದ್ರೌಪದಿ ವಸ್ತ್ರಾಪರಣ 25 ಸೀರೆ ತಿತ್ಕೊಳ್ಳೋಕ್ಕಾಗೋದಿಲ್ಲ ಅದಲ್ರಿ. ಹಣಕ್ಕೆ ಲಿಮಿಟೇಷನ್ ಇದೆ, ಕಂಪ್ಯಾಷನ್ಗೆ ಲಿಮಿಟೇಷನ್ ಇಲ್ಲ, ಮತ್ತು ಪ್ರೀತಿಗೆ ಲಿಮಿಟೇಷನ್ ಇಲ್ಲ, ಅಕ್ಕರೆಗೆ ಲಿಮಿಟೇಷನ್ ಇಲ್ಲ. ಅದಕ್ಕೆ ಬಸವಣ್ಣವರ ಅನೇಕ ವಚನಗಳು ನನಗೆ ಓಲ್ಡೇಜ್ನಾಗ ಗೊತ್ತಾಯಿತು. ಹರಿವ ಹಾವಿಗೆ ಅಂಜೆ, ಉರಿವ ನಾಲಿಗೆ ಗಂಜೆ, ಸುರಗಿಯ ಮನೆಗಂಜೆ, ಒಂದ ಕಂಜುವೆ ಒಂದ ಕಳಕುವೆ, ಪರಸ್ತ್ರೀ ಪರದನ ಜೂಜಿಗಂಜೆ. ಈಗ ಹಣ ಇತ್ತಂತ ತಿಳ್ಕೊಡ್ರಿ, ಅದನ್ನ ಟ್ರಸ್ಟಿ ಆಗಿರೋದ್ರಿಂದ ನನಗೆ ಅರ್ಥ ಆಗ್ತದೆ. 1 ಪೈಸಾನ ಹಾಳು ಮಾಡಿದರೆ ಪರಸ್ತ್ರೀ ನಮ್ಗೆ ಅಪ್ಲಿಕೇಬಲ್ ಇಲ್ಲ. ಪರಧನವನ್ನು ನಾನು ಭಾಳ ಈಸಿಯಾಗಿ ಖರ್ಚು ಮಾಡ್ಬೋದು, ಭಾಳ ಲಘು ಲಂಚ ತೊಗೋಬೋದು. ಲಂಚ ತೊಗೊಳಕ್ಕೇನು ಭಾರಿ ಈಸಿ, ಆದರೆ ಅದು ಪರಧನ. ಪರಸ್ತ್ರೀ ಪರಧನ ಜೂಜಿಗಂಜ. ಅಣ್ಣ ಬಸವಣ್ಣವರೇ ಹೇಳ್ತಾರೆ, ನೀವು ನಿಮ್ಮ ಹಣವನ್ನು ಸಹಿತ ನೀವು ಪರಧನ ಅಂತ ತಿಳ್ಕೊಂಡು ಮಂದಿಗೆ ಮಾಡ್ಕೊಂಡು ಸಹಾಯ ಮಾಡಿದ್ರೆ ಮಾತ್ರ ನಿಮ್ಮ ಜೀವನ ಆಗುತ್ತೆ. ಇಲ್ಲಾಂದರೆ ನಾ ಗಳಿಸೇನಿ, ನಾ ಬೇಕಾದ್ ಮಾಡ್ತೀನಿ, ನಾನು ಇವತ್ತು ಬಂಗಾರ ವಿಮಾನದಾಗ ಹತ್ತೀನಿ, ಬಂಗಾರ ಕಮೋಡ್ ಹಾಕ್ಸ್ಕೊತೀನಿ, ಹಿಂಗೆ ಅನ್ನೋರು ಇರ್ತಾರೆ ಮಂದಿ. ಆದರೆ ಈ ಬಂಗಾರದ ಕಮೋಡ್ ಹಾಕ್ಸ್ಕೊಳಿಕ್ಕಲ್ಲದು. ಅದಕ್ಕೆ ಪ್ರತಿಯೊಬ್ಬರು ತಮ್ಮ ಹಣ, ವೇಳೆ, ಬುದ್ಧಿ ಮತ್ತು ಜ್ಞಾನ ಸಮಾಜಕ್ಕಾಗಿ ಇಟ್ಟರೆ ಮಾತ್ರ ನಿಜವಾಗಿ ಒಂದು ಮನುಷ್ಯನಾಗಿ ಹುಟ್ಟಿದ ಸಾರ್ಥಕತೆ ಅನ್ನಿಸ್ತದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಪೇಷಂಟ್ ಹಿಯರಿಂಗ್.